ಎಂಬುದಾಗಿ ನೀವು ನನ್ನನ್ನು ಕೇಳಬಹುದು. The historians or the scholars say that Jesus was born in BC 4 to 6 BC, between 4 and 6 BC. ಚರಿತ್ರಗಾರರು ಹೇಳುತ್ತಾರೆ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಕ್ರಿಸ್ತ ಪೂರ್ವ 4ರಿಂದ 6ರ ನಡುವೆ ಜನಿಸಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. And his death was around 330 or 33 AD. ಕರ್ತನಾಗಿರುವ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದಿದ್ದು ಕ್ರಿಸ್ತ ಶಕ 30ರಿಂದ 33ರೊಳಗೆ. And after his resurrection, he appeared to the disciples for 40 days, and then he ascended to heaven. 10 days later, the Holy Spirit was sent to form the church. ಆತನು 40 ದಿವಸಗಳ ಕಾಲ ಶಿಷ್ಯರೊಂದಿಗಿದ್ದವನಾಗಿ ಆತನು ಜೀವಿಸಿ, ಆ 40 ದಿವಸಗಳ ನಂತರ ಆತನು ಪರಲೋಕಕ್ಕೆ ಆತನು ಏರಿ ಹೋದನು. ಆತನು ಏರಿ ಹೋದ 10 ದಿನಗಳ ನಂತರ ನೋಡುತ್ತೇವೆ, ದೇವರು ತಾನೇ ಪರಿಶುದ್ಧಾತ್ಮನನ್ನ ಕಳುಹಿಸಿ ಪಂಚಾಶತ್ತಮ ದಿನದಲ್ಲಿ ಸಭೆಯನ್ನ ದೇವರು ಸ್ಥಾಪಿಸಿದನು. The early followers of Jesus Christ were mainly called by 5 different names. ಆದಿ ಸಭೆಯಲ್ಲಿದ್ದಂತಹ ದೇವಜನರು 5 ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತಿದ್ದರು. They were called the disciples and believers. ಅವರು ವಿಶ್ವಾಸಿಗಳೆಂದು ಹಾಗೆಯೇ ಶಿಷ್ಯರುಗಳೆಂದು ಕರೆಯಲ್ಪಟ್ಟರು. They were called saints, brethren and Christian. ಅವರು ಭಕ್ತರೆಂದು, ಸಹೋದರರೆಂದು, ಕ್ರೈಸ್ತರೆಂದು ಕರೆಯಲ್ಪಟ್ಟರು. The word brethren is at least 563 times in the New Testament. ಈ ಸಹೋದರರು ಅನ್ನುವಂಥ ಪದ ಹೊಸ ಒಡಂಬಡಿಕೆಯಲ್ಲಿ ಸುಮಾರು 563 ಸಾರಿ ಬಳಸಲ್ಪಟ್ಟಿದೆ ಅಥವಾ ಉಪಯೋಗಿಸಲ್ಪಟ್ಟಿದೆ. So the brethren started in the day of Pentecost in Jerusalem. That is why I said that. So if you deduct 30 years from 2025, it leaves about 1995 years when the church started. ಈ ಒಂದು ಸಹೋದರರು ಅನ್ನುವಂತಹ ಈ ಒಂದು ಸಭೆಯ ಪ್ರಾರಂಭವಾದದ್ದು ಆ ಯೆರೂಸಲೇಮಿನಲ್ಲಿ ನಾವು 30 ವರ್ಷಗಳನ್ನ ನಾವು ಈ 2025ರಲ್ಲಿ ಕಳೆದರೆ ಉಳಿಯುವಂಥದ್ದು 1995 ವರ್ಷಗಳೇ. But what we call as the Brethren movement about 200 years back, it was not inventing a new church, but those believers who were convinced of the truth of the word of God, they went back to the scripture, rediscovered the biblical principles for the church. 200 ವರ್ಷಗಳ ಹಿಂದೆ ಈ ಒಂದು ಸಹೋದರರ ಸಭೆಗಳ ಸಂಚಲನ ಅಥವಾ ಆಂದೋಲನ ಅಥವಾ ಚಳುವಳಿ ಪ್ರಾರಂಭವಾದಾಗ ಅವರು ಹೊಸದಾದ ಮತ್ತೊಂದು ಸಭೆಯನ್ನ ಪ್ರಾರಂಭ ಮಾಡಲಿಲ್ಲ. ಬದಲಾಗಿ ಅವರು ದೇವರ ವಾಕ್ಯಕ್ಕೆ ಹಿಂತಿರುಗಿ ಹೋದವರಾಗಿ ದೇವರ ವಾಕ್ಯದ ಸತ್ಯಗಳನ್ನ ಅವರು ಓದಿ ಧ್ಯಾನ ಮಾಡಿ ತಿಳ್ಕೊಂಡವರಾಗಿ ಆ ಸತ್ಯಗಳನ್ನ ಅಳವಡಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಮುಂದೆ ಸಾಗಿದರು ಅಷ್ಟೇ. This happened after the post-Reformation days. ಇದು ಈ ಧರ್ಮ ಸುಧಾರಣಾ ಚಳುವಳಿಯ ನಂತರ ಪ್ರಾರಂಭವಾದಂತಹ ಕಾರ್ಯಗಳು. One of the bad thing about the Reformation is after that the denominations began to start. ಈ ಧರ್ಮ ಸುಧಾರಣಾ ಚಳುವಳಿಯ ನಂತರ ಆದಂತಹ ಮತ್ತೊಂದು ದುಃಖಕರ ಸಂಗತಿ ಅಥವಾ ಬೇಸರದ ಸಂಗತಿ ಎಂಬುದಾಗಿ ಹೇಳಿದರೆ ಅನೇಕ ಕ್ರೈಸ್ತ ಪಂಗಡಗಳು ಹುಟ್ಟಿಕೊಂಡವು. The truth of God's word was clouded by the denominations. ದೇವರ ವಾಕ್ಯದ ಸತ್ಯ ಅನ್ನುವಂಥದ್ದು ಈ ಪಂಗಡಗಳ ಕಾರ್ಮೋಡಕ್ಕೆ ಒಳಗಾಯಿತು. And they rediscovered the truth. So this is not a new thing. It is rediscovering the truth of the word of God. ಆದ್ರಿಂದ ಈ ಸಹೋದರರ ಸಭೆಗಳ ಸಂಚಲನ ಅವರು ಮಾಡಿದ್ದು ಹೊಸದಾಗಿ ಮತ್ತೊಂದು ಪಂಗಡವನ್ನು ಮತ್ತೊಂದು ಸಭೆಯನ್ನು ಸ್ಥಾಪನೆ ಮಾಡಲಿಲ್ಲ, ಹೊಸದಾಗಿ ಏನು ಮಾಡಲಿಲ್ಲ, ಬದಲಾಗಿ
ಅವರು ದೇವರ ವಾಕ್ಯದ ಸತ್ಯವನ್ನ ಅವರು ಮತ್ತೊಮ್ಮೆ ಕಂಡು ಹಿಡಿಯುವವರಾದರು, ತಿಳಿದುಕೊಳ್ಳುವವರಾದರು. If we go a little bit more backwards, ಪುನಃ ನಾವು ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗುವುದಾದರೆ, the New Testament church started in the day of Pentecost, had no denominational names. They were only followers of Jesus Christ, believers. ನಾವು ಯೆರೂಸಲೇಮಿನಲ್ಲಿ ಸ್ಥಾಪಿತವಾದಂತಹ ಪಂಚಾಶತ್ತಮ ದಿನದಲ್ಲಿ ಸ್ಥಾಪಿತವಾದಂತಹ ಸಭೆಯನ್ನು ನೋಡುವಾಗ ಆ ಸಭೆಯು ಯಾವುದೇ ಪಂಗಡಕ್ಕೆ ಸೇರಿದಲ್ಲಿ ಯಾವುದೇ ಪಂಗಡವಿರಲಿಲ್ಲ. ಬದಲಾಗಿ ಅವರೆಲ್ಲರೂ ಕೂಡ ಶಿಷ್ಯರುಗಳೆಂದು ಹಾಗೆಯೇ ವಿಶ್ವಾಸಿಗಳೆಂದು ಕರೆಯಲ್ಪಟ್ಟರು. But towards the end of the first century, as the apostles were dying, and those who their disciples are called church fathers, when their time was coming to an end, a lot of false teaching began to creep into Christianity. ಅದರ ನಂತರ ಮೊದಲನೇ ಶತಮಾನದ ಅಂತ್ಯಕ್ಕೆ ಬರುವಾಗ ಅಪೊಸ್ತಲರು ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಮರಣ ಹೊಂದಿದರು. ಅವರು ಮರಣ ಹೊಂದಿದ ನಂತರ ಎರಡನೇ ಶತಮಾನದ ಕಾಲಕ್ಕೆ ಬಂದಂತಹ ಸಭಾ ಪಿತೃಗಳು ಎಂದು ಕರೆಯಲ್ಪಡುವಂತವರೆಲ್ಲರೂ ಕೂಡ ಆ ಸಂದರ್ಭಗಳಲ್ಲಿ ಇರುವಾಗ ಸುಳ್ಳು ಬೋಧನೆಗಳು, ದುರ್ಬೋಧನೆಗಳು ಸಭೆಯೊಳಗೆ ಅವು ನುಸುಳಿಕೊಂಡು ಬಂದವು. Actually, those false teachings began even when the apostles were there. We read that in 1 John, in Colossians, all those false teachings were coming to creep in to Christian faith. ಆದರೆ ಈ ಸುಳ್ಳು ಬೋಧನೆಗಳು ಅಥವಾ ತಪ್ಪು ಬೋಧನೆಗಳು ಅಪೊಸ್ತಲರು ಇದ್ದ ಕಾಲದಲ್ಲಿಯೇ ಸಭೆಯೊಳಗೆ ನುಸುಳಿ ಬಂದಿದ್ದವು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ, ಯೋಹಾನನು ಬರೆದಂತಹ ಪತ್ರಿಕೆಗಳು, ಯೂದನ ಪತ್ರಿಕೆ, ಸುಳ್ಳು ಬೋಧನೆಗಳು ಆಗಲೇ ಸಭೆಯೊಳಗೆ ನುಸುಳಿದ್ದವು. Then we see the event called the so-called conversion of the last Roman emperor Constantine. ಆ ನಂತರ ನಾವು ನೋಡುವಂಥದ್ದು ರೋಮ್ ಸಾಮ್ರಾಜ್ಯದ ಕಟ್ಟಕಡೆಯ ಚಕ್ರವರ್ತಿಯಾದಂತಹ ಕಾನ್ಸ್ಟಂಟೈನ್, ಆತನು ಕ್ರೈಸ್ತ ಧರ್ಮಕ್ಕೆ ಆತನು ಬರುತ್ತಾನೆ ಅಥವಾ ಮತಾಂತರಗೊಳ್ಳುತ್ತಾನೆ. So Christian faith, the unadulterated Christian faith, has become Christian religion. ಯಾವುದೇ ರೀತಿಯಾದಂತಹ ಕಲ್ಮಶವಿಲ್ಲದಂತಹ, ಕಲಬೆರಕೆ ಇಲ್ಲದಂತಹ ಕ್ರೈಸ್ತತ್ವವು ಈ ಕಾನ್ಸ್ಟಂಟೈನ್ನ ಆಡಳಿತದಲ್ಲಿ ಅದು ಕೇವಲ ಕ್ರೈಸ್ತ ಧರ್ಮವಾಯಿತು. And what follows was the Dark Ages, as we study in history in Europe, where Roman Catholicism was prevailing. ಆ ಸಂದರ್ಭವನ್ನ ಸಭಾ ಚರಿತ್ರೆಯಲ್ಲಿ ಕಾರ್ಗತ್ತಲೆಯ ಯುಗ ಅಥವಾ ಯುಗದಲ್ಲಿ ರೋಮನ್ ಕ್ಯಾಥೋಲಿಕ್ ನ ತತ್ವ ಸಿಗು. And what followed in the 16th century is the Reformation. The key people were Martin Luther, John Calvin, and Zwingli. In different places in Europe, God used them to bring this new awareness of salvation and the simple truth of the gospel. ಅದಾದ ನಂತರ 16ನೇ ಶತಮಾನಕ್ಕೆ ಬಂದಾಗ ಧರ್ಮ ಸುಧಾರಣಾ ಚಳುವಳಿಯು ಪ್ರಾರಂಭವಾಗಿ ಅದರಲ್ಲಿ ಪ್ರಾಮುಖ್ಯವಾಗಿ ಮಾರ್ಟಿನ್ ಲೂಥರ್, ಅದೇ ರೀತಿಯಲ್ಲಿ zwingli ಮತ್ತು ಇತರರು ಪ್ರಮುಖ ನಾಯಕತ್ವವನ್ನು ವಹಿಸಿ ಅದೊಂದು ಹೊಸದಾದಂತಹ ಸಂದೇಶವನ್ನ ನೀಡುವಂತಾಯಿತು. They have coined 5 theological principles which is known as the sola statements. It is in Latin. ಕೂಡ 5 ಪ್ರಾಮುಖ್ಯವಾದಂತಹ ಮಾತುಗಳನ್ನ ಅಥವಾ ಹೇಳಿಕೆಗಳನ್ನ ಅವರು ಹೇಳುತ್ತಾ ಬಂದರು. ಅವರು ಕೊಟ್ಟಂತಹ ಎನ್ನುವ 5 ಸಂಗತಿಗಳು ಇದು ಮಾತ್ರವೇ ಎಂಬಂತಹ 5 ಹೇಳಿಕೆಗಳನ್ನ ಕೊಟ್ಟರು.
One is sola scriptura. That means the scripture only for faith and practice. ಒಂದು ನಂಬಿಕೆ ಮತ್ತು ಅದರ ಆಚರಣೆ ಅಭ್ಯಾಸಕ್ಕೆ ದೇವರ ವಾಕ್ಯ ಮಾತ್ರವೇ ಎನ್ನುವುದು ಮೊದಲನೆಯದು. Secondly, sola fide, that is salvation is by faith alone apart from any work. ಎರಡನೇದಾಗಿ ಯಾವುದೇ ಕಾರ್ಯಗಳು ಸುಕ್ರಿಯೆಗಳು ಇಲ್ಲದೆ ನಂಬಿಕೆಯಿಂದ ಮಾತ್ರವೇ ಅನ್ನುವಂಥದ್ದು ರಕ್ಷಣೆಗೆ ಆಧಾರ ಎಂಬುದಾಗಿರುವಂತ ಸಂಗತಿ. The third one, sola gratia, that is salvation is by grace alone. ಮೂರನೇದಾಗಿ ರಕ್ಷಣೆ ಅದು ದೇವರ ಕೃಪೆಯಿಂದ ಮಾತ್ರವೇ ಎನ್ನುವ ಹೇಳಿಕೆ. Fourthly, sola Christus, that is Christ alone is the mediator between a holy God and sinful man. ನಾಲ್ಕನೇದಾಗಿ ಪರಿಶುದ್ಧ ದೇವರು ಹಾಗೂ ಮನುಷ್ಯನ ನಡುವೆ ಮಧ್ಯಸ್ಥಿಕೆ ವಹಿಸಿದಂತಹ ಒಬ್ಬನೇ ಒಬ್ಬ ರಕ್ಷಕನು ಅಂದರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಮಾತ್ರವೇ ಎನ್ನುವ ನಂಬಿಕೆ. The fifth sola statement is solely Deo Gloria, that is mean everything for the glory of God. ಐದನೇದಾಗಿ ಡಿಯೋ ಗ್ಲೋರಿಯಾ ಅಂದರೆ ಸಕಲವು ಅಥವಾ ಎಲ್ಲವೂ ದೇವರ ಮಹಿಮೆಗಾಗಿ ಮಾತ್ರವೇ ಅನ್ನುವಂತಹ ಮಾತು. These theological statements contained what is known as the Protestant Reformation. ಈ ಒಂದು 5 ಮಾತುಗಳನ್ನು ನಾವು ನೋಡುವಾಗ ಈ ಒಂದು ಘೋಷಣಾ ವಾಕ್ಯಗಳು ಈ ಧರ್ಮ ಸುಧಾರಣಾ ಚಳುವಳಿಯ Simon brother, ಅದು audio break ಆಗ್ತಾ ಇದೆ brother. ಆಯಿತು, ನಿಮ್ಮ ಕನೆಕ್ಷನ್ ನೋಡಿಕೊಳ್ಳಿ, ಆಡಿಯೋ ಬ್ರೇಕ್ ಆಗ್ತಾ ಇದೆ. Now these 5 statements, these five statements distinguished Protestant theology from Roman Catholic teaching and practices. ಈ 5 ದೈವಶಾಸ್ತ್ರೀಯವಾದಂತಹ ಹೇಳಿಕೆಗಳು, ಘೋಷಣಾ ವಾಕ್ಯಗಳು ರೋಮನ್ ಕ್ಯಾಥೋಲಿಕ್ನ ಬೋಧನೆಗಳಿಂದ ಬಹಳ ಭಿನ್ನವಾದವುಗಳಾಗಿದ್ದವು. Today's denomination, they give lip service to this truth, but they are far away from this truth. ಇವತ್ತು ಇರುವಂತಹ ಅನೇಕ ಪಂಗಡ ಸಭೆಗಳು ಕೇವಲ ತುಟಿಗಳಿಂದ ಮಾತ್ರವೇ ಈ ಮಾತುಗಳನ್ನ ಕೇಳುತ್ತಾರೆ, ಆದರೆ ಅಭ್ಯಾಸದಲ್ಲಿ ಇವುಗಳನ್ನ ಅನುಸರಿಸುವುದಿಲ್ಲ. Even Martin Luther, though he believed all these, he was practicing sprinkling infant baptism. ಇದೆಲ್ಲವನ್ನ ಬೋಧನೆ ಮಾಡಿದಂತಹ ಧರ್ಮ ಸುಧಾರಣಾ ಚಳುವಳಿಯ ನಾಯಕನಾಗಿದ್ದಂತ ಮಾರ್ಟಿನ್ ಲೂಥರ್ ಕೂಡ ಆತನು ಶಿಶುಗಳ ದೀಕ್ಷಾ ಸ್ನಾನವನ್ನು ಹಾಗೂ ಚಿಮುಕಿಸುವ ದೀಕ್ಷಾ ಸ್ನಾನವನ್ನ ಆತನು ಕೂಡ ಅಭ್ಯಾಸಿಸುತ್ತಿದ್ದನು. If you look at the Roman Catholic and the Protestant mainline churches today, one group keep idols, the other group keeps photos, and both are idols. ಇವತ್ತು ನಾವು ಪಂಗಡಗಳಲ್ಲಿ ನೋಡುವಾಗ ಕೆಲವು ಸಭೆಗಳಲ್ಲಿ ಆ ಮೂರ್ತಿಗಳನ್ನೇ ಇಡುತ್ತಾರೆ, ಮತ್ತೆ ಇನ್ನು ಕೆಲವು ಸಭೆಗಳಲ್ಲಿ ಆ ಒಂದು ಫೋಟೋಗಳನ್ನ ಇಡುತ್ತಾರೆ. ಇವೆರಡೂ ಕೂಡ ವಿಗ್ರಹಾರಾಧನೆಯೇ ಆಗಿರುತ್ತದೆ. Sad, even in brethren assemblies today, many homes I see, in many of their car, I see the picture of Jesus Christ, which is not actually the picture of Jesus Christ. ಅಷ್ಟು ಮಾತ್ರವೇ ಅಲ್ಲ, ಇವತ್ತು ಅನೇಕ ನಮ್ಮ ಸಹೋದರರು ಹೊಂದಿರುವಂತ ಕಾರುಗಳನ್ನ ನೋಡುವಾಗ ಅದರಲ್ಲಿಯೂ ಕೂಡ ನಾವು ಅನೇಕವಾದಂತ ಫೋಟೋಗಳನ್ನ
ಆ ಕಾರ್ನಲ್ಲಿ ಇಟ್ಟಿರುವುದನ್ನ So during this post-Reformation time, from the Anglican background, many of these brothers came out and they went back to the Word of God and started gathering in simple way, as mentioned in the book of Acts and Epistles. ಪಂಗಡದ ಸಂಗತಿಗಳು ನಡೆಯುತ್ತಿರುವಾಗಲೇ ಕೆಲವು ವಿಶ್ವಾಸಿಗಳು ಅವರು ಹಿಂತಿರುಗಿ ದೇವರ ವಾಕ್ಯಕ್ಕೆ ಹೋಗಿ ಅಪೊಸ್ತಲರ ಕೃತ್ಯದಲ್ಲಿದ್ದಂತ ಆದಿ ಸಭೆಯ ಅಭ್ಯಾಸಗಳನ್ನ ಅವರು ಅನುಸರಿಸಿ ಸರಳವಾದ ರೀತಿಯಲ್ಲಿ ಕರ್ತನನ್ನ ಆರಾಧನೆ ಮಾಡುವವರಾದರು. One of the key aspect of them going back to the scripture is that the Bible was now available in ordinary people's language, in English, in German, in French. ಈ ಸಹೋದರರು ಆ ರೀತಿಯಲ್ಲಿ ಸರಳವಾಗಿ ಸೇರಿ ಬರ್ಲಿಕ್ಕೆ ಆಧಾರವಾದದ್ದು ಹಾಗೂ ಲ್ಯಾಟಿನ್ ಭಾಷೆಯಲ್ಲಿ ಮತ್ತೆ The denomination has done lot of damages to the truth of the word of God, even though they give lip service to these 5 truths. ಈ ಪಂಗಡಗಳನ್ನ ನೋಡುವಾಗ ಅವರು ಕೇವಲ ತುಟಿಗಳಿಂದ ಸೇವೆಯನ್ನ ಮಾಡುವವರಾದರೂ ಈ ಪಂಗಡಗಳು ದೇವರ ವಾಕ್ಯಕ್ಕೆ ಬಹಳವಾದಂತಹ ಆ ಒಂದು ಡ್ಯಾಮೇಜ್ ಅನ್ನ ಮಾಡಿದಾಗಿವೆ. From this background only these early brethren leaders, they started gathering in simple way according to the New Testament pattern. ಈ ರೀತಿಯಾದಂತಹ ಸನ್ನಿವೇಶದ ಹಿನ್ನೆಲೆಯಲ್ಲಿಯೇ ಈ ಕೆಲವು ಸಹೋದರರು ಅವರು ಕೂಡಿ ಬಂದು ಹೊಸ ಒಡಂಬಡಿಕೆಗೆ ಅನುಸಾರವಾದಂತಹ ಕೂಡಿ ಬರುವಿಕೆಯಲ್ಲಿ ಅವರು ಸೇರಿ ಬಂದು ಕರ್ತನನ್ನ ಆರಾಧಿಸುತ್ತಿದ್ದರು. Yesterday night Brother Prabhudas mentioned about the brethren, some of the brethren distinctives. ನಿನ್ನೆ ದಿವಸ ರಾತ್ರಿ ಪ್ರಿಯ ಸಹೋದರ ಟಿ.ಎಸ್. ಪ್ರಭುದಾಸ್ ಅವರು ಸಹೋದರರ ಸಭೆಗಳ ಆ ಕೆಲವು ವೈಶಿಷ್ಟ್ಯತೆಗಳನ್ನ 15 ವೈಶಿಷ್ಟ್ಯತೆಗಳ ಕುರಿತಾಗಿ ಹಂಚಿಕೊಂಡರು. It is very important we all understand, have a conviction what we believe. ನಾವೆಲ್ಲರೂ ಕೂಡ ನಾವೇನನ್ನ ನಂಬುತ್ತೇವೆಯೋ ಅದರ ವಿಷಯದಲ್ಲಿ ನಾವು ಸ್ಪಷ್ಟವಾದ ನಿಲುವನ್ನ ಹೊಂದಿರುವಂತದ್ದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. I'll just quickly repeat some of the things that they understood the true nature of the New Testament church. ಅವರು ಕೆಲವು ವಿಷಯಗಳನ್ನು ಹೇಳುತ್ತೇನೆ. ಸಭೆಯ ನಿಜವಾದಂತ ಗುಣಲಕ್ಷಣಗಳು ಅಥವಾ ಸ್ವಭಾವಗಳು ಏನು ಎಂಬುದನ್ನ ಅವರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರು. They understood the believer is in Christ. ಅವರು ಅರ್ಥ ಮಾಡಿಕೊಂಡಂತಹ ಮತ್ತೊಂದು ಸಂಗತಿ ಅಂದ್ರೆ ವಿಶ್ವಾಸಿಗಳು ಕ್ರಿಸ್ತನಲ್ಲಿದ್ದಾರೆ ಅನ್ನುವುದೇ. The priesthood of all believers. ಎಲ್ಲಾ ವಿಶ್ವಾಸಿಗಳ ಯಾಜಕತ್ವ. They rejected the clergy and laity difference that was existing at that time. ಆ ಸಮಯದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತಹ ಸಭಾ ಪಾಲಕನಾಗಿ ಇರುವಂತಹ ಮತ್ತು ಸಭೆಯ ನಾಯಕನನ್ನುವಂತಹ ಆ ಒಂದು ಸಂಗತಿಗಳನ್ನ ಅವರು ತೆಗೆದು ಹಾಕಿದರು. ಪಾದ್ರಿ ಮತ್ತು ಸಾಮಾನ್ಯ ಜನ, ಕ್ಲರ್ಜಿ ಅಂಡ್ ಲೈಟಿ, they rejected that. ಅವರು ಪಾದ್ರಿ ಅಥವಾ ಪಾದ್ರಿ ಆಗಿರುವಂತವನು ಮತ್ತು ಸಾಮಾನ್ಯ ವ್ಯಕ್ತಿ ಅನ್ನುವಂತ ಆ ಒಂದು ಭಿನ್ನತೆಗಳನ್ನ ಅವರು ಅಲ್ಲಗಳೆದರು. They found out that believers' baptism is only for born again believers and that is by immersion. ಅವರು ಅರ್ಥ ಮಾಡಿಕೊಂಡದ್ದೇನೆಂದರೆ ದೀಕ್ಷಾ ಸ್ನಾನ ಅದು ಕೇವಲ ವಿಶ್ವಾಸಿಗಳಿಗೆ ಮಾತ್ರವೇ, ಅದು ಕೂಡ ಮುಳುಗಿಸಿ ಕೊಡುವ ದೀಕ್ಷಾ ಸ್ನಾನವೇ ಸತ್ಯ ಎಂಬುದನ್ನ ಅವರು ಕಂಡುಕೊಂಡರು. They understood that they gather in the name of Jesus Christ alone. ಅವರು ಅರ್ಥ ಮಾಡಿಕೊಂಡದ್ದೇನೆಂದರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರವೇ ನಾವು ಕೂಡಿ ಬರುತ್ತೇವೆ ಅನ್ನುವುದನ್ನ ಅವರು ಅರ್ಥ ಮಾಡಿಕೊಂಡರು. They also understood the need to evangelize the world. ಹಾಗೆಯೇ ಲೋಕಕ್ಕೆ ಸುವಾರ್ತೆಯನ್ನು ಸಾರಬೇಕೆಂಬುದರ ಅಗತ್ಯತೆಯನ್ನು ಕೂಡ ಅವರು ಅರ್ಥ ಮಾಡಿಕೊಂಡರು. They understood the ministry of the Holy Spirit.
ಪರಿಶುದ್ಧಾತ್ಮನ ಸೇವೆಯನ್ನು ಕೂಡ ಅವರು ಅರ್ಥ ಮಾಡಿಕೊಂಡರು. I will come to that in a few minutes. ಅದಕ್ಕೆ ನಾನು ಇನ್ನು ಕೆಲವು ನಿಮಿಷಗಳಲ್ಲಿ ಆ ವಿಷಯಕ್ಕೆ ಬರುತ್ತೇನೆ. They understood the difference between the rapture of the church and the glorious second coming of the Lord Jesus Christ. ಸಭೆಯ ಎತ್ತಲ್ಪಡುವಿಕೆ ಹಾಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮಹಿಮೆಯ ಬರೋಣದ ವ್ಯತ್ಯಾಸಗಳನ್ನ ಅವರು ಕಂಡುಕೊಂಡರು, ಅರ್ಥ ಮಾಡಿಕೊಂಡರು. They understood the dispensational way to study the word of God. ದೇವರ ವಾಕ್ಯವನ್ನ ಕಲಿಯುವುದರ ಆ ಒಂದು ಯುಗಗಳ ಆಧಾರದಲ್ಲಿ ಕಲಿಯುವಂತಹ ಸಂಗತಿಗಳನ್ನ ಅರ್ಥ ಮಾಡಿಕೊಂಡರು. They understood the pre-tribulation rapture of the church. ಅವರು ಸಭೆಯು ಉಪದ್ರವ ಕಾಲಕ್ಕೆ ಮುಂಚೆಯೇ ಎತ್ತಲ್ಪಡುತ್ತದೆ ಅನ್ನುವುದನ್ನ ಅವರು ಅರ್ಥ ಮಾಡಿಕೊಂಡರು. They understood the pre-millennial coming of the Lord with his church. 1000 ವರ್ಷಗಳ ಆಳ್ವಿಕೆಗೆ ಮುಂಚೆಯೇ ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಸಭೆಯೊಂದಿಗೆ ಆತನು ಎರಡನೇ ಬರಣದಲ್ಲಿ ಬರುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಂಡರು. They understood the millennial reign of Jesus Christ, literally 1000 years on this earth. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಅಕ್ಷರಶವಾಗಿ 1000 ವರ್ಷಗಳು ಈ ಲೋಕವನ್ನ ಆಳುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಂಡರು. They understood men and women believers are equal, but they are distinct in their roles. ಅವರು ಅರ್ಥ ಮಾಡಿಕೊಂಡದ್ದು ಪುರುಷರು ಮತ್ತು ಸ್ತ್ರೀಯರು ಅವರಿಬ್ಬರು ಕೂಡ ಒಂದೇ ಸಮನಾಗಿದ್ದಾರೆ, ಆದರೆ ಅವರವರಿಗೆ ಸಭೆಗಳಲ್ಲಿ ಕೊಡಲ್ಪಟ್ಟ ಜವಾಬ್ದಾರಿಕೆಗಳಲ್ಲಿ ಅವರಿಗೆ ಭಿನ್ನತೆಗಳಿವೆ ಎಂಬುದನ್ನು ಅರ್ಥ ಮಾಡಿಕೊಂಡರು. They also understood that the women are asked to cover their head in obedience to the lordship of Jesus Christ and the male headship. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಶಿರಸತ್ವಕ್ಕೂ ಹಾಗೆಯೇ ಗಂಡನ ಪುರುಷತ್ವಕ್ಕೂ ಪುರುಷರ ಪುರುಷತ್ವಕ್ಕೂ ಅಧೀನರಾಗಿ ತಲೆಯ ಮೇಲೆ ಮುಸುಕನ್ನು ಹಾಕಿಕೊಂಡಿರಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಂಡರು. They understood the church administration is by plurality of elders and deacons to help them, spiritual servants and serving servants. ನೋಡುವಾಗ ಸಭೆಯ ಹಿರಿಯರು ಅವರು ಸಭೆಯನ್ನ ನಡೆಸುವವರಾಗಿ, ಅವರು ಆತ್ಮಿಕ ಸೇವಕರಾಗಿ ಹಾಗೆಯೇ ಸಭೆಯ ನಾಯಕತ್ವದ ಸೇವಕರಾಗಿ ಅವರು ಸೇವೆ ಮಾಡುವವರು ಎಂಬುದನ್ನ ಅವರು ಅರ್ಥ ಮಾಡಿಕೊಂಡರು. Unlike the name that are there in mainline church denominations today, like bishop, reverend, president, senior pastor, all these names they rejected, and they realized that the local assembly is managed by God raised elders and deacons. ಇವತ್ತು ನಾವು ನೋಡುವ ಹಾಗೆ ಬಿಷಪ್ ಎಂಬುದಾಗಿಯೂ ರೆವರೆಂಡ್ ಎಂಬುದಾಗಿಯೂ ಹಾಗೂ ಆ ಮುಖ್ಯ ಸೀನಿಯರ್ ಎಲ್ಡರ್ ಎಂಬುದಾಗಿರುವಂತ ಈ ಎಲ್ಲ ಪದನಾಮಗಳನ್ನ ಅವರು ತಿರಸ್ಕರಿಸಿ ದೇವರಿಂದ ನೇಮಿಸಲ್ಪಟ್ಟಂತ ಸಭಾ ಹಿರಿಯರ ಮೂಲಕವಾಗಿ ಮಾತ್ರವೇ ಸಭೆಯು ಅದು ನಡೆಸಲ್ಪಡಬೇಕು ಎಂಬುದನ್ನ ಅವರು ಅರ್ಥ ಮಾಡಿಕೊಂಡರು. Mainly that movement was a separatist movement. They were separating from the wrong denominations and the world. It was a call to separation, like the ecclesia. We are called out people. That was the emphasis. ಅವರ ಈ ಎಲ್ಲ ಸಂಗತಿಗಳನ್ನ ನೋಡುವಾಗ ಅವರ ಈ ಒಂದು ಆಂದೋಲನ ಅಥವಾ ಚಳುವಳಿಯು ಅದು ಪ್ರತ್ಯೇಕತೆಗಾಗಿನ ಒಂದು ಚಳುವಳಿಯಾಗಿತ್ತು. ಅವರು ಉಳಿದ ಎಲ್ಲ ಸಂಗತಿಗಳ ತಮ್ಮನ್ನು ಪ್ರತ್ಯೇಕಿಸಿಕೊಂಡರು. ಎಕ್ಲೇಶಿಯಾ ಎಂಬುದಾಗಿ ಹೇಳುವಾಗ ಹೊರಗೆ ಕರೆಯಲ್ಪಟ್ಟವರು ಎಂಬುದರಿಂದ ಅವರು ಪ್ರತ್ಯೇಕಿಸಲ್ಪಟ್ಟವರಾಗಿ ಹೊರಬಂದರು. Another thing to notice, they never took the name brethren. It was something that others recognized them by seeing their love and their zeal for the Lord and his people. They look like brothers, just like how the name Christian came to disciples in Antioch. This was not a name taken by them. Unfortunately, today we put the name brethren, but we don't have that brotherly love many times. ನಾವು ಅವರು ಸಹೋದರರು ಎಂಬುದಾಗಿ ಅವರು ತಾವಾಗಿಯೇ ಇಟ್ಟುಕೊಂಡಂತಹ ಹೆಸರಲ್ಲ. ನಾವು ಅಪೊಸ್ತಲ ಕೃತ್ಯಗಳ ಪುಸ್ತಕದಲ್ಲಿ 11:28 ಓದುವ ಹಾಗೆ
ಬೇರೆಯವರು ಅವರನ್ನ ನೋಡಿದವರು ಕ್ರೈಸ್ತರೆಂದು ಹೆಸರಿಟ್ಟರು. ಅವರ ಪ್ರೀತಿ ಅನ್ಯೋನ್ಯತೆಯನ್ನ ನೋಡಿ ಅವರಿಗೆ ಕ್ರೈಸ್ತರೆಂಬ ಹೆಸರಿಟ್ಟ ಹಾಗೆಯೇ ಇವರನ್ನೂ ಕೂಡ ಹೊರಗಿನ ಜನರು ಕ್ರೈಸ್ತರೆಂದು ಸಹೋದರರೆಂದು ಕರೆದರು. ಸಹೋದರರಲ್ಲಿ ಕಂಡಂತಹ ಆ ಪ್ರೀತಿ ಅನ್ಯೋನ್ಯತೆಯನ್ನು ನೋಡಿ ಹೊರಗಿನ ಜನರು ಕೊಟ್ಟಂತ ಹೆಸರು. ಆದರೆ ಇವತ್ತು ನಾವೆಲ್ಲರೂ ಸಹೋದರ ಸಭೆಯನ್ನು ಹೆಸರಿಟ್ಟುಕೊಳ್ಳುತ್ತೇವೆ, ಆದರೆ ಸಹೋದರರ ಪ್ರೀತಿ ನಮ್ಮಲ್ಲಿ ಇಲ್ಲ. They only recognize the two faces of the church, the universal church and the local church. They never believed in a middle church like the denomination today. Hundreds of churches under one bishop or one pope. That was not there. They recognize only universal church and then the local church. ಅವರನ್ನ ನೋಡುವಾಗ ಅವರು ಎರಡು ಸಭೆಯ ವಿಷಯಗಳನ್ನು ಮಾತ್ರ ಅರ್ಥ ಮಾಡಿಕೊಂಡರು. ಒಂದು ಸಾರ್ವತ್ರಿಕ ಸಭೆ, ಮತ್ತೊಂದು ಸ್ಥಳೀಯ ಸಭೆ. ಸಾರ್ವತ್ರಿಕ ಸಭೆ ಮತ್ತು ಸ್ಥಳೀಯ ಸಭೆಯನ್ನು ಹೊರತುಪಡಿಸಿ ಬಿಷಪ್ ನಾಯಕತ್ವದ ಸಭೆ ಅಥವಾ ಬೇರೆಯವರು ನಾಯಕತ್ವದ ಇತರ ಸಭೆಗಳು ಬೇರೆ ಯಾವುದನ್ನು ಕೂಡ ಅವರು ಅಂಗೀಕರಿಸಲಿಲ್ಲ. They understood the autonomy of the local church. ಅವರು ಈ ಒಂದು ಸ್ಥಳೀಯ ಸಭೆಯ ಆ ಒಂದು ಶ್ರೇಷ್ಠತೆಯನ್ನ ವೈವಿಧ್ಯತೆಯನ್ನ ಅವರು ಅರ್ಥ ಮಾಡಿಕೊಂಡರು. So this is how much I want to share about the church history of what has happened. ನಾನು ನಡೆದದ್ದನ್ನು ನಿಮಗೆ ಸ್ವಲ್ಪವಾಗಿ ನಾನು ಹಂಚಿಕೊಳ್ಳುತ್ತಾ ಇದ್ದೇನೆ. This is the history of the church. ಇದು ಸಭೆಯ ಒಂದು ಚರಿತ್ರೆ. In Revelation chapter 2 and 3, we can understand the message to the seven churches historically also what happened from the apostles' time to the present time of the Laodicean period. It is time for you and I to wake up and understand what the church is. ಅಪೊಸ್ತಲರ ಪ್ರಕಟಣೆ ಗ್ರಂಥ ನಾವು 2-3 ಅಧ್ಯಾಯಗಳನ್ನ ನೋಡುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಸಭೆಗಳಿಗೆ ಬರೆದಂತ ಪತ್ರ, ಅದರಲ್ಲಿಯೂ ಕೂಡ ಲವೋದಿಕೀಯ ಸಭೆಗೆ ಆತನು ಬರೆದಂತ ಪತ್ರವನ್ನ ನೋಡುವಾಗ ನಾವು ಆ ಮೊದಲನೇ ಶತಮಾನದಿಂದ ಮತ್ತು ಈ ಒಂದು 200 ವರ್ಷಗಳ ಇತಿಹಾಸದಿಂದ ಇವತ್ತಿನವರೆಗೂ ಬಂದಂತಹ ಆದಿಯನ್ನ ಹಿಂತಿರುಗಿ ನೋಡಿದವರಾಗಿ ನಾವು ಎಲ್ಲಿ ಏನಾಗಿದ್ದೇವೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದು ಬಹಳ ಮುಖ್ಯ. Dear brothers and sisters, I say this with much fear. We claim that we are the New Testament pattern churches, but many a times we are missing the New Testament power of the Holy Spirit. ಪ್ರಿಯ ಸಹೋದರ ಸಹೋದರಿ, ನಾನು ಇದನ್ನು ಬಹಳ ದುಃಖದಿಂದ ಹೇಳುತ್ತೇನೆ. ನಾವೆಲ್ಲರೂ ಕೂಡ ನಾವು ಸಹೋದರರ ಸಭೆಗಳು ಎಂಬುದಾಗಿ ನಾವು ನಮ್ಮ ಕುರಿತಾಗಿ ನಾವು ಹೇಳಿಕೊಳ್ಳುತ್ತೇವೆ. ಆದರೆ ನಮ್ಮ ಈ ಮಾತಿನಲ್ಲಿ ನಾವು ಹೇಳುತ್ತಾ ಬಂದರೂ ಕೂಡ ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ಸಭೆಯ ಸಂಗತಿಗಳನ್ನ ಪ್ರಾಯೋಗಿಕವಾಗಿ ನಾವು ಮರೆತು ಬಿಟ್ಟಿದ್ದೇವೆ. ನಾನದು ರಿಪೀಟ್ ಮಾಡುತ್ತೇನೆ. ಹೊಸ ಒಡಂಬಡಿಕೆಗೆ ಅನುಸಾರವಾದ ಸಭೆ ಎಂದು ನಾವು ಹೇಳುವುದು, ಬಟ್ ಹೊಸ ಒಡಂಬಡಿಕೆಯಲ್ಲಿ ಆದಿ ಸಭೆಯಲ್ಲಿ ಇದ್ದ ದೇವಾತ್ಮನ ಶಕ್ತಿ ನಮ್ಮಲ್ಲಿ ಇಲ್ಲದೆ. we claim we have New Testament pattern, but many times we don't have the New Testament power we are given in Acts chapter 1 verse 8. ಅಪೊಸ್ತಲರ ಕೃತ್ಯ 1:8 ವಚನದಲ್ಲಿ ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಸಹೋದರರ ಸಭೆಗಳು ಎಂಬುದಾಗಿ ನಾವು ಹೇಳಿಕೊಂಡರೂ ಕೂಡ ಆ ಸಹೋದರ ಸಭೆಗಳಲ್ಲಿ ಇರಬೇಕಾದ ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಬಲವನ್ನ ನಾವು ಬಿಟ್ಟುಕೊಟ್ಟವರಾಗಿದ್ದೇವೆ, ನಮ್ಮಲ್ಲಿ ಇಲ್ಲ. Now let me come to the topic that is assigned to me. ನಾನೀಗ ನನಗೆ ಕೊಡಲ್ಪಟ್ಟಂತಹ ವಿಷಯಕ್ಕೆ ಬರುತ್ತೇನೆ. How do you build up your local church? It is through the gift of the Holy Spirit that God has given us. ನಿಮ್ಮ ಸಭೆಗಳನ್ನ ಹೇಗೆ ಕಟ್ಟುತ್ತೀರಿ? ಅದನ್ನ ದೇವರು ಪವಿತ್ರಾತ್ಮನ ಮೂಲಕವಾಗಿ ಕೊಟ್ಟಂತ ವರಗಳ ಮೂಲಕವಾಗಿಯೇ. One of the blessings we received from these men who started the brethren of this movement, they studied the doctrines of the word of God and they have written many books about. One of that is about the teaching of the Holy Spirit. ಈ ಆದಿ ಸಭೆ ಈ ಒಂದು ಬ್ರದರನ್ ಸಂಚಲನವನ್ನ ಪ್ರಾರಂಭ ಮಾಡಿದಂತ ಭಕ್ತರು ಅವರು ಮಾಡಿದಂತಹ ಅವರ ಪ್ರಾಮುಖ್ಯವಾದಂತಹ ಕಾರ್ಯ ದೇವರ ವಾಕ್ಯವನ್ನ ಓದಿ ಅಧ್ಯಯನ ಮಾಡಿ
ಅದರ ಮೂಲಕವಾಗಿ ದೇವರ ವಾಕ್ಯದ ಬೋಧನಾ ಸಿದ್ಧಾಂತಗಳನ್ನ ಅವರು ಬರೆಯುತ್ತಾ ಅದರಲ್ಲಿಯೂ ಪ್ರಾಮುಖ್ಯವಾಗಿ ಪವಿತ್ರಾತ್ಮನ ಕುರಿತಾಗಿ ಅವರು ಬಹಳ ಸ್ಪಷ್ಟವಾದ ಉಪದೇಶವನ್ನ ಅವರು ಬರೆದಿದ್ದಾರೆ. The Pentecostal people will tell that the brethren people don't have the Holy Spirit. ಈ ಪೆಂಟೆಕೋಸ್ಟಲ್ ಸಭೆಯವರು ಹೇಳ್ತಾರೆ ಬ್ರದರನ್ ಅವರಿಗೆ ಪವಿತ್ರಾತ್ಮನು ಇಲ್ಲ ಎಂಬುದಾಗಿ. Yet they admit that they know the word of God. ಆದರೂ ಕೂಡ ಅವರು ಒಂದು ಮಾತು ಹೇಳ್ತಾರೆ, ಬ್ರದರನ್ ಅವರಿಗೆ ದೇವರ ವಾಕ್ಯ ಚೆನ್ನಾಗಿ ಗೊತ್ತಿದೆ ಎಂಬುದಾಗಿ. It's a contradiction that we know the word of God, but we don't have the Holy Spirit. ಅಲ್ಲಿರುವಂತ ಒಂದು ವ್ಯತ್ಯಾಸ ಅಥವಾ ಭಿನ್ನತೆ ಏನಂತಂದ್ರೆ, ನಮಗೆ ದೇವರ ವಾಕ್ಯ ಗೊತ್ತಿದೆ, ಆದರೆ ನಮ್ಮಲ್ಲಿ ಪವಿತ್ರಾತ್ಮನ್ ಇಲ್ಲ ಎಂಬುದಾಗಿ ಅವರು ದ್ವಂದ್ವ ಹೇಳಿಕೆಯನ್ನ ಕೊಡುತ್ತಾರೆ. What are some of the basic truth about the Holy Spirit we need to be convinced of? ನಾವು ಮನವರಿಕೆ ಮಾಡಿಕೊಳ್ಳಲೇಬೇಕಾದಂತ, ಆರೋಹಣ ಹೊಂದಿರಲೇಬೇಕಾದಂತ ಪವಿತ್ರಾತ್ಮನ ಕುರಿತಾದಂತ ಕೆಲವು ಸತ್ಯಗಳು ಏನಾಗಿವೆ, ಯಾವುವು? First of all, he is the third person of the triune God. ಮೊದಲನೇದಾಗಿ ತ್ರೈಯೇಕ ದೇವರಲ್ಲಿ ಆತನು ಒಬ್ಬನಾಗಿದ್ದಾನೆ. ಮೂರನೇ ವ್ಯಕ್ತಿ, ಮೂರನೆಯ ವ್ಯಕ್ತಿ. He is equal with the Father and Son in essence. ಆತನು ಸಾರಾಂಶದಲ್ಲಿ ತಂದೆ ಮತ್ತು ಮಗನೊಂದಿಗೆ ಸಮಾನನಾಗಿದ್ದಾನೆ. Brethren, people probably don't need to be taught this, but unfortunately I come across believers who are ignorant about the Holy Spirit and his work. ನಾನು ಸಹೋದರರ ಸಭೆಗಳವರಿಗೆ ಹೇಳಬೇಕಾದ ಅಗತ್ಯವಿಲ್ಲ, ಆದರೆ ನಾನು ಅನೇಕ ಸಹೋದರರ ಸಭೆಗಳ ವಿಶ್ವಾಸಿಗಳನ್ನ ನಾನು ನೋಡುತ್ತಾ ಅವರೊಂದಿಗೆ ಮಾತನಾಡುತ್ತಾ ಬರುವಾಗ ಪವಿತ್ರಾತ್ಮನ ಕುರಿತಾಗಿ ಹೇಳಲೇಬೇಕೆನ್ನುವಂತಹ ಒತ್ತಾಯಕ್ಕೆ ಒಳಪಟ್ಟಿದ್ದೇನೆ. The Holy Spirit ministry in the Old Testament and New Testament is different. ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಪವಿತ್ರಾತ್ಮನ ಸೇವೆಯು ಅದು ಭಿನ್ನವಾಗಿದೆ, ಬೇರೆ ಬೇರೆ ರೀತಿಯದೇ ಆಗಿದೆ. Jesus promised in John's Gospel chapter 14 and 16 that after he goes back to heaven, he will send the comforter, the advocate, the helper, the Holy Spirit. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ ವಾಗ್ದಾನ ಮಾಡಿದ್ದಾನೆ. ಏನೆಂದರೆ, ಯೇಸು ಕ್ರಿಸ್ತನು ಆತನು ಪರಲೋಕಕ್ಕೆ ಹಿಂತಿರುಗಿ ಹೋದ ನಂತರ ಆತನು ಮತ್ತೊಬ್ಬ ಸಹಾಯಕನ ಪವಿತ್ರಾತ್ಮನನ್ನ ಕಳುಹಿಸಿಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾನೆ. In connection with the work of the Holy Spirit in the New Testament, we understand 4 basic truth that we need to be aware of. ನಾವು ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಕಾರ್ಯಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ 4 ಮೂಲಭೂತ ಸತ್ಯಗಳ ವಿಷಯದಲ್ಲಿ ನಾವು ಪರಿಗ್ರಹಣೆ ಹೊಂದಿದವರಾಗಿರಲೇಬೇಕು. What is the baptism of the Holy Spirit? ಒಂದು, ಪವಿತ್ರಾತ್ಮನ ದೀಕ್ಷಾ ಸ್ನಾನ. Many brethren people, young people, brothers and sisters don't know what this means. ಇವತ್ತು ನಮ್ಮ ಸಹೋದರ ಸಭೆಗಳಿರುವಂತ ಅನೇಕ ಯವನಸ್ಥ ಸಹೋದರರು, ಯವನಸ್ಥ ಸಹೋದರಿಯರು ಈ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಅಂದ್ರೆ ಏನು ಎಂಬುದಾಗಿ ತಿಳಿದುಕೊಂಡಿಲ್ಲ. It is nothing but the Lord adding a repentant sinner to the body of Christ through the process, through what is called the baptism of the Holy Spirit. 1 Corinthians chapter 12 and 13 is the clearest verse about the baptism of the Holy Spirit. ಪವಿತ್ರಾತ್ಮನ ದೀಕ್ಷಾ ಸ್ನಾನ ಎಂಬುದಾಗಿ ಹೇಳಿದರೆ, ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ನಂಬಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆ ಹೊಂದಿದ ವಿಶ್ವಾಸಿಯನ್ನು ಕರ್ತನು ಕ್ರಿಸ್ತನ ದೇಹವೆಂಬ ಸಭೆಗೆ ಸೇರಿಸಲ್ಪಡುವಂತಹ ಕಾರ್ಯವೇ ಪವಿತ್ರಾತ್ಮನ ದೀಕ್ಷಾ ಸ್ನಾನವಾಗಿದೆ. All true believers are baptized and added to the body of Christ. As we read in Acts 2, the last verse, Rakshana Margadalli iddavarnu dinalu avara mandalige say that it is Lord adding to the universal church, the body of Christ. ನಾವು ಈ ರೀತಿಯಲ್ಲಿ ದೇವರು ಸಾರ್ವತ್ರಿಕ ಸಭೆಗೆ ನಂಬಿದ ರಕ್ಷಣೆ ಹೊಂದಿದ ವಿಶ್ವಾಸಿಗಳನ್ನ ಸೇರಿಸುತ್ತಾನೆ ಎಂಬುದಾಗಿ
ನಾವು 1 ಕೊರಿಂಥ 12ನೇ ಅಧ್ಯಾಯ 12-13ನೇ ವಚನದಲ್ಲಿಯೂ ಹಾಗೆಯೇ ಅಪೊಸ್ತಲಕೃತ್ಯ 1ನೇ ಅಧ್ಯಾಯದಲ್ಲಿ ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ಕರ್ತನು ದಿನಾಲು ಮಂಡಳಿಗೆ ಸೇರಿಸುತ್ತಾ ಇದ್ದನು ಎಂಬುದನ್ನು ಕೂಡ ನಾವು ಓದಿ ಅರ್ಥ ಮಾಡಿಕೊಳ್ಳುತ್ತೇವೆ. If you are a real believer, you are already baptized by the Holy Spirit. ನೀನು ನಿಜವಾದ ವಿಶ್ವಾಸಿಯಾಗಿದ್ದರೆ ನೀನು ಈಗಾಗಲೇ ಪವಿತ್ರಾತ್ಮನ ದೀಕ್ಷಾ ಸ್ಥಾನವನ್ನ ಹೊಂದಿದವನಾಗಿರುತ್ತಿ ಅಥವಾ ಹೊಂದಿದವಳಾಗಿರುತ್ತಿ. Second truth, you are permanently indwelt by the Holy Spirit, unlike the Old Testament. ಎರಡನೇದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಇಲ್ಲದೆ ಇರುವಂತದ್ದು ಅಂದ್ರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಯಲ್ಲಿ ಪವಿತ್ರಾತ್ಮನು ಶಾಶ್ವತವಾಗಿ ನೆಲೆಸಿರುತ್ತಾನೆ. Thirdly, they are all sealed by the Holy Spirit. ಮೂರನೇದಾಗಿ ಅವರೆಲ್ಲರೂ ಕೂಡ ಪವಿತ್ರಾತ್ಮನಿಂದ ಮುದ್ರೆ ಹೊಂದಿದವರಾಗಿರುತ್ತಾರೆ. It talks about the ownership and the security that we have in Christ. ಮುದ್ರೆ ಹಾಕಲ್ಪಟ್ಟಿದ್ದಾರೆ ಅಂದರೆ ಅದರಲ್ಲಿ ಯಜಮಾನತ್ವ ಹಾಗೆಯೇ ಇರುವಂತ ಹಕ್ಕು, ಆ ಅಧಿಕಾರದ ವಿಷಯವಾಗಿ ನಮ್ಮೊಂದಿಗೆ ಮಾತನಾಡುತ್ತದೆ. ಅಧಿಕಾರ ಮತ್ತು ಹಕ್ಕು ಇರುವಂತಹ ಯಜಮಾನತ್ವ. Badrade, we are secure. Our salvation is eternally secure because we are sealed by the Holy Spirit. ನಾವು ಪವಿತ್ರಾತ್ಮನಿಂದ ಮುದ್ರೆ ಹೊಂದಿದವರಾಗಿರುವುದರಿಂದ ನಮ್ಮ ರಕ್ಷಣೆಯು ಭದ್ರವಾಗಿದೆ ಅಥವಾ ಸುಭದ್ರವಾಗಿದೆ. Again, let me tell, that's only if you are saved, okay? ಅಲ್ಲಿ ಮತ್ತೊಮ್ಮೆ ಹೇಳ್ತಾನೆ, ನೀವು ರಕ್ಷಣೆ ಹೊಂದಿದರೆ ಮಾತ್ರವೇ ನಿಮ್ಮ ರಕ್ಷಣೆಯು ಭದ್ರವಾಗಿರುತ್ತದೆ ಅಥವಾ ಸಂರಕ್ಷಿಸಲ್ಪಟ್ಟಿರುತ್ತದೆ. Fourthly, all New Testament believers are anointed by the Holy Spirit. ನಾಲ್ಕನೇದಾಗಿ ರಕ್ಷಣೆ ಹೊಂದಿದ ಪ್ರತಿಯೊಬ್ಬೊಬ್ಬ ವಿಶ್ವಾಸಿಯೂ ಕೂಡ ಅಭಿಷೇಕಿಸಲ್ಪಟ್ಟವನಾಗಿರುತ್ತಾನೆ, ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿದವನಾಗಿರುತ್ತಾನೆ. These 4 events happen at the point of conversion or a new birth. ಯಾವಾಗ ಒಬ್ಬಾತನು ಪಾಪದಿಂದ ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಿ ಹೊಸದಾಗಿ ಹುಟ್ಟುತ್ತಾನೋ ಆ ಕ್ಷಣದಲ್ಲಿಯೇ ನಡೆಯುವಂತ 4 ಕಾರ್ಯಗಳು ಇವುಗಳಾಗಿವೆ. What God does in us, it is not something we are commanded to do. ಕರ್ತನು ನಮ್ಮಲ್ಲಿ ಮಾಡುವಂತಹ ಕಾರ್ಯಗಳು ಎಂಬುದಾಗಿ ಹೇಳುವಾಗ ಅದು ನಮಗೆ ಮಾಡಬೇಕೆಂದು ಹೇಳುವಂತ ಕಾರ್ಯಗಳಲ್ಲ. In contrast, the filling of the Holy Spirit is a command, as we read in Ephesians 5:18. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನಕ್ಕೆ ನೋಡುವಾಗ ಇದಕ್ಕೆ ವೈರುಧ್ಯವಾಗಿ ಹೇಳುತ್ತಾನೆ, ನೀವು ಪವಿತ್ರಾತ್ಮ ಭರಿತರಾಗಿರ್ರಿ ಎಂಬ ಆಜ್ಞೆಯನ್ನ ಕರ್ತನು ಕೊಟ್ಟಿದ್ದಾನೆ. And it is a command, and it is not a second time experience. It's an ongoing experience that should be in our life. ಪವಿತ್ರಾತ್ಮ ಭರಿತರಾಗಿರ್ರಿ ಅನ್ನುವಂಥದ್ದು ನಮ್ಮ ಅನುದಿನದ ಜೀವನದಲ್ಲಿ ಆಗುವಂತ ಕಾರ್ಯ. ಅದು ಯಾವಾಗಲೂ ಅದು ಪುನರಾವರ್ತನೆಯಾಗುತ್ತಾ ಸಾಗುವಂತಹ ಒಂದು ಕಾರ್ಯವಾಗಿರುತ್ತದೆ. One of the blessings we received from these brethren 200 years, that they studied the word of God and they gave us sound teaching, especially about the work of the Holy Spirit. Thank God for that. ಈ 200 ವರ್ಷಗಳ ಇತಿಹಾಸವನ್ನ ನೋಡುವಾಗ ಆ ಒಂದು ಸಹೋದರರ ಸಭೆಗಳ ಸಂಚಲನವನ್ನ ಪ್ರಾರಂಭ ಮಾಡಿದಂತಹ ಆ ಭಕ್ತರು ನಮಗೆ ಕೊಟ್ಟಂತ ಅತಿ ಶ್ರೇಷ್ಠವಾದಂತಹ ಒಂದು ಸಂಗತಿ ಅಂತ ಹೇಳಿದ್ರೆ, ಈ ಒಂದು ಪವಿತ್ರಾತ್ಮನ ಕುರಿತಾದಂತ ಸ್ಪಷ್ಟವಾದಂತ ಬೋಧನೆಯನ್ನ, ಈ ಸತ್ಯಗಳನ್ನ ನಮಗೆ ಕಲಿಸಿಕೊಟ್ಟದ್ದು. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ, ಕೃತಜ್ಞತೆಯುಳ್ಳವರಾಗಿರೋಣ. Now when we look at how do we build up the local assemblies, how do we build up the church? ನಾವು ನಮ್ಮ ಸ್ಥಳೀಯ ಸಭೆಗಳನ್ನ ಹೇಗೆ ಕಟ್ಟುತ್ತೇವೆ ಅಥವಾ ಹೇಗೆ ಕಟ್ಟಬೇಕು ಎಂಬುದನ್ನ ನೋಡೋಣ. God has not only given us a book to go by, but He has given us the author of the book, the Holy Spirit, in our heart. So we have the book, and we have the gift of the Bible, and we have the gift of the Holy Spirit. ದೇವರು ನಮಗೆ ನಮ್ಮ ಜೀವಿತಗಳಿಗೋಸ್ಕರವಾಗಿ ಆತನು ಒಂದು ಪುಸ್ತಕವನ್ನ ಆತನು ಕೊಟ್ಟಿದ್ದಾನೆ, ಅದೇ ಸತ್ಯವೇದ. ಅದನ್ನು ಮಾತ್ರವೇ ಅಲ್ಲ, ಅದನ್ನು ಬರೆದಂತಹ ಲೇಖಕನಾದ ಪವಿತ್ರಾತ್ಮನನ್ನೂ ನಮಗೆ ಕೊಟ್ಟ
ಕೊಟ್ಟಿದ್ದಾನೆ. ನಮಗೆ ಪುಸ್ತಕವೂ ಇದೆ, ಲೇಖಕನು ನಮಗಿದ್ದಾನೆ. Even though about 40 authors were used to write the Bible, it is one author, the Spirit of God, as we read in 2 Timothy chapter 3. 40 ವಿವಿಧ ಲೇಖಕರು ಈ ಪುಸ್ತಕಗಳನ್ನ ಬರೆದಿದ್ದರೂ ಕೂಡ ನಾವು ನೋಡುವ 2 ತಿಮೋಥೆ 3:16 ಹೇಳುವ ಹಾಗೆ ಎಲ್ಲರುಗಳನ್ನ ಸೇರಿಸಿ ಒಬ್ಬನೇ ಪ್ರಮುಖವಾದಂತಹ ಲೇಖಕನು ಅಂದ್ರೆ ಪವಿತ್ರಾತ್ಮನೇ ಈ ದೇವರ ವಾಕ್ಯವನ್ನ ಬರೆದು ನಮಗೆ ಕೊಟ್ಟಿದ್ದಾನೆ. A few things let us understand about the spiritual gifts. ಆತ್ಮಿಕ ವರಗಳ ಕುರಿತಾಗಿ ಕೆಲವು ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳೋಣ. First of all, it is different from natural talents we may inherit from our parents. ನಮ್ಮ ತಂದೆ ತಾಯಿಗಳಿಂದ ನಾವು ಪಡೆದಂತಹ ಆ ಒಂದು ನೈಸರ್ಗಿಕವಾದಂತಹ ಆ ಒಂದು ಟ್ಯಾಲೆಂಟ್ಗಳಿಗಿಂತ ಇದು ಪ್ರತ್ಯೇಕವಾದದ್ದು ಬೇರೆಯದೇ ಆಗಿದೆ. It is only given to believers. ಈ ಆತ್ಮಿಕ ವರಗಳು ಕೇವಲ ವಿಶ್ವಾಸಿಗಳಿಗೆ ಮಾತ್ರ ಕೊಡಲ್ಪಡುತ್ತವೆ. Given by the Holy Spirit as He wills. ಪವಿತ್ರಾತ್ಮನು ತನ್ನ ಚಿತ್ತಕ್ಕೆ ಬಂದ ಹಾಗೆ ಪವಿತ್ರಾತ್ಮನು ವರಗಳನ್ನ ಕೊಡುತ್ತಾನೆ. Not something we ask and get. ನಾವು ಕೇಳಿ ಪಡಕೊಳ್ಳುವುದು ಅಲ್ಲ. Then there is a question coming. Brother, read 1 Corinthians 12:31. ಆಗ ಒಂದು ಪ್ರಶ್ನೆ ಬರುತ್ತದೆ. ಮೊದಲನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯ ಅದರ 31ನೇ ವಚನ. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ, ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ ಎಂದು ಪೌಲನು ಬರೆದಿದ್ದಾನೆ. The words earnestly desire the greater gifts. ಅಲ್ಲಿ ನೋಡುವಾಗ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ ಎಂಬುದಾಗಿ ಹೇಳುತ್ತಾನೆ. The question, can I ask for some greater gifts? ಅಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ನಾನು ಆಸಕ್ತಿಯಿಂದ ಶ್ರೇಷ್ಠ ವರಗಳನ್ನ ಅಪೇಕ್ಷಿಸಬಹುದು. Now you have to understand, this is written to a church, it is not written to an individual. ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ಈ ಮಾತುಗಳು ಸಭೆಗೆ ಬರೆಯಲ್ಪಟ್ಟಿದೆ, ಆದರೆ ಯಾವುದೇ ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಬರೆಯಲ್ಪಟ್ಟಿದ್ದಲ್ಲ. God gives gifts to His children, spiritual gifts. ದೇವರು ತನ್ನ ಮಕ್ಕಳಿಗೆ ವರಗಳನ್ನ ಕೊಡುತ್ತಾನೆ, ಅವೆಲ್ಲವೂ ಕೂಡ ಶ್ರೇಷ್ಠವಾದ ವರಗಳೇ. But then He gives gifted men to the church. ಆದರೆ ಆತನು ವರಭರಿತ ಜನರನ್ನು ಸಭೆಗೆ ಕೊಡುತ್ತಾನೆ, ವರಭರಿತ ಸೇವಕರನ್ನು ಸಭೆಗೆ ಕೊಡುತ್ತಾನೆ. It's right for you and I to pray, God give us gifted men to lead our assemblies. ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ ವರಭರಿತ ಸೇವಕರನ್ನ ನಮ್ಮ ಸಭೆಗೆ ಕೊಡು ಎಂಬುದಾಗಿ ನಾವು ದೇವರ ಬಳಿಯಲ್ಲಿ ಮೊರೆ ಇಡಬೇಕು. In that context only, Paul is writing to the Corinthians that you earnestly desire greater gifts. We all can pray that God give us gifted men who can rightly divide the word of God and teach us and make us to grow in the word. Brother Simon, are you there? Yes, uncle, I am there. Okay, so you can pray, God give us gifted men who can teach the word of God in our assemblies. ದೇವರೇ ನಮ್ಮ ಸಭೆಗಳಲ್ಲಿ ನಿನ್ನ ವಾಕ್ಯವನ್ನ ಬೋಧನೆ ಮಾಡುವಂತ ಉಪದೇಶ ಮಾಡುವಂತಹ ವರಭರಿತ ಸೇವಕರುಗಳನ್ನ ನಮ್ಮ ಸಭೆಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. But otherwise gifts are given as the Holy Spirit wills. ಇಲ್ಲ ಅಥವಾ ಇದನ್ನು ಹೊರತುಪಡಿಸಿದರೆ ದೇವರ ಪವಿತ್ರಾತ್ಮನು ತಾನೇ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಆತನ ಚಿತ್ತದಂತೆ ವರಗಳನ್ನ ಕೊಡುತ್ತಾನೆ. It is given, it is called grace gift, kripa varagalu. It is spiritual gifts, but it is grace gifts. ಇವೆಲ್ಲವೂ ಕೂಡ ಆತ್ಮಿಕ ವರಗಳು ಮತ್ತು ಇದನ್ನ ಕೃಪಾ ವರಗಳು ಎಂದು ಸಹ ಕರೆಯುತ್ತೇವೆ. In the passage we read in Ephesians 4, we are told that the gift is given for the edification of the body or the local church. ನಾವು ಓದಿದಂತಹ ಪೌಲನು
ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ ಹೇಳಿದ ಹಾಗೆ ಸಭೆಯನ್ನ ಕಟ್ಟುವುದಕ್ಕಾಗಿಯೂ ಸಭೆಯ ಭಕ್ತಿ ವೃದ್ಧಿಗಾಗಿಯೂ ದೇವರು ಇವರನ್ನು ಸಭೆಗೆ ವರವಾಗಿ ಕೊಟ್ಟಿದ್ದಾನೆ. Let us read that verse, Ephesians 4:12 and 13. ನಾವು ಅಪೊಸ್ತಲನಾಗಿರುವಂತಹ ಎಫೆಸದವರಿಗೆ ಬರೆದಂತಹ ಪತ್ರಿಕೆ 4ನೇ ಅಧ್ಯಾಯ ಅದರ 12-13ನೇ ವಚನವನ್ನ ನಾವು ಓದೋಣ. ನಾವು ನೋಡ್ತೇವೆ, ಅಂಕಲ್ ಇಟ್ ಇಸ್ ಇನ್ ಕನ್ನಡ, ಇಟ್ ಇಸ್ 13 and 12 and 13. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನ ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. Yeah, so the gifts are given to make us, in English translation, some places it says perfect man. Actually it is mature man. ನೋಡುವಾಗ ಇಲ್ಲಿ ಕರ್ತನು ಸಭೆಗೆ ಆತನ ಮನುಷ್ಯರನ್ನ ಕೊಟ್ಟನು. ಅಂದ್ರೆ ಸಂಪೂರ್ಣ ಮನುಷ್ಯನು, ಸಂಪೂರ್ಣತೆ ಎಂಬುದಾಗಿ ಹೇಳಿದರೆ ಪರಿಪಕ್ವತೆ ಹೊಂದಿದ ವ್ಯಕ್ತಿಗಳು ಎಂದರ್ಥ. You and I cannot be sinless in this life, but you can grow in maturity to be more like Lord Jesus Christ. That is why he has given gift to believers and gifted men to the assemblies. ನಾವುಗಳು ಈ ಲೋಕದಲ್ಲಿ ಪಾಪ ರಹಿತರಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ದಿನೇ ಕ್ರಿಸ್ತನ ಆ ಒಂದು ಪರಿಪಕ್ವತೆಯಲ್ಲಿ ನಾವೆಲ್ಲರೂ ಕೂಡ ಬೆಳೆಯುತ್ತಾ ನಾವು ಹೋಗಬಹುದು. ಕ್ರಿಸ್ತನ ಪರಿಪಕ್ವತೆಯಲ್ಲಿ ಬೆಳೆಯುತ್ತಾ ನಾವು ಆತನಂತೆ ಆಗುವಂತಹ ಕಾರ್ಯಗಳಲ್ಲಿ ನಾವು ಬೆಳೆಯುತ್ತಾ ಹೋಗುತ್ತೇವೆ. ಆ ರೀತಿಯಲ್ಲಿ ಪರಿಪಕ್ವತೆಗೆ ಬೆಳೆಯುತ್ತೇವೆ. ಪರಿಪಕ್ವತೆಯಲ್ಲಿ ಬೆಳೆಯುವಂತಹ ಅಂತವರನ್ನ ಕರ್ತನು ಸಭೆಗೆ ವರವಾಗಿ ಕೊಟ್ಟಿದ್ದಾನೆ. Every believer has at least one spiritual gift. Some may have more than one. ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ಕನಿಷ್ಠ ಒಂದು ವರವನ್ನಾದರೂ ಕೂಡ ಹೊಂದಿರುತ್ತಾರೆ. ಕೆಲವರು ಅದಕ್ಕಿಂತಲೂ ಹೆಚ್ಚಿನ ವರಗಳನ್ನ ಹೊಂದಿರಬಹುದು. How do you know? How do you come to know? How do you know what is your spiritual gift? ನಿಮಗೆ ಕೊಡಲ್ಪಟ್ಟಂತ ಆತ್ಮಿಕ ವರ ಯಾವುದು ಎಂಬುದಾಗಿ ನೀವು ಹೇಗೆ ಕಂಡುಕೊಳ್ಳುತ್ತೀರಿ? Get involved in the work of the assembly, in the ministry, whatever way you can get involved, do it, and then the spiritual leadership will recognize what is your spiritual gift. ಸಭೆಯಲ್ಲಿ ಇರುವಂತಹ ಎಲ್ಲ ಚಟುವಟಿಕೆಗಳಲ್ಲಿ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಿರಿ. ಆಗ ಸಭೆಯ ನಾಯಕತ್ವದಲ್ಲಿ ಇರುವಂತವರು ನಿಮಗೆ ಯಾವ ವರ ಇದೆ ಎಂಬುದನ್ನ ಅವರು ನಿಮಗೆ ತಿಳಿಸಿಕೊಡುತ್ತಾರೆ. So only when you get involved, when you use your gift, you will be able to tell what is your spiritual gift. ನೀವು ಸಭೆಯ ಚಟುವಟಿಕೆಗಳಲ್ಲಿ, ಸೇವೆಗಳಲ್ಲಿ, ಕಾರ್ಯಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರವೇ ನಿಮಗೆ ಯಾವ ವರ ಇದೆ ಎಂಬುದು ಅವರು ಕಂಡುಹಿಡಿಯುತ್ತಾರೆ. ಸಭೆಯ ನಾಯಕರು ಅದನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. Unlike what is happening today in the brethren assemblies in India, where we come to break bread and then we go, that is our only involvement in the local church. How sad it is. You will never be able to exercise your spiritual gift if you only come for breaking bread and going. ಇವತ್ತು ನಮ್ಮ ಭಾರತ ದೇಶದಲ್ಲಿರುವಂತ ದುರಂತಮಯ ಸಂಗತಿ ಏನಂದ್ರೆ, ವಿಶ್ವಾಸಿಗಳು ಅವರು ಸಭೆಗೆ ಬರುವಂತದ್ದು ಕೇವಲ ರೊಟ್ಟಿ ಮುರಿಯುವಂತಹ ಕಾರ್ಯಕ್ಕಾಗಿ ಮಾತ್ರವೇ ಬರುತ್ತಾರೆ. ರೊಟ್ಟಿ ಮುರಿದು ಪಾತ್ರೆಯಲ್ಲಿ ಪಾನ ಮಾಡಿದ ನಂತರ ಅವರು ಹೊರಟು ಹೋಗುತ್ತಾರೆ. ಈ ರೀತಿಯಾಗಿ ಕೇವಲ ರೊಟ್ಟಿ ಮುರಿಯುವಂತ ಕಾರ್ಯಕ್ಕಾಗಿ ಮಾತ್ರ ಬರುವುದಾದರೆ, ದೇವರು ನಿಮಗೆ ಆತನು ವರವನ್ನು ಕೊಡುತ್ತಾನೋ, ವರವನ್ನು ಕೊಟ್ಟರೆ ಅರ್ಥ ಮಾಡಿಕೊಡಕ್ಕೆ ಏನು ಕೂಡ ಸಾಧ್ಯವಾಗುವುದಿಲ್ಲ. In the spiritual gifts, we don't need competition. We need to cooperate. Just like our physical bodies, members cooperate and work together for the balanced growth of the body, our local assembly will grow samatolavagi in a right way when every believer exercise his or her spiritual gift. ಸಭೆಯಲ್ಲಿ
ಈ ಈ ಆತ್ಮಿಕ ವರಗಳ ವಿಷಯದಲ್ಲಿ ಯಾವುದೇ ಸ್ಪರ್ಧಾತ್ಮಕ ಮನೋಭಾವ ಇರಬಾರದು. ಬದಲಾಗಿ ನಾವೆಲ್ಲರೂ ಕೂಡ ಹೇಗೆ ದೇಹದಲ್ಲಿ ನಾವು ಭಿನ್ನತೆಯನ್ನು ಹೊಂದಿದ್ದೇವೋ, ನಮ್ಮ ದೇಹಗಳಲ್ಲಿ ಭಿನ್ನತೆ ಇದೆಯೋ, ಅದೇ ರೀತಿಯಲ್ಲಿ ಪವಿತ್ರಾತ್ಮನ ವರಗಳು ಕೂಡ ಎಂಬುದನ್ನು ಅರ್ಥ ಮಾಡಿಕೊಂಡವರಾಗಿ ಪ್ರತಿಯೊಬ್ಬೊಬ್ಬರಿಗೆ ಕೊಡಲ್ಪಟ್ಟಂತಹ ಆತ್ಮಿಕ ವರಗಳನ್ನ ಸಮತೋಲನವಾಗಿ ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಪ್ರಯಾಸ ಪಡಬೇಕು. Share one more thing. The fruit of the Spirit, as mentioned in Galatians 5:22 and 23, is more important than the spiritual gift. ಮತ್ತೊಂದು ಅಂಶವನ್ನು ಹೇಳುತ್ತೇನೆ, ಸಂಗತಿಯನ್ನು ಹೇಳುತ್ತೇನೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಹೇಳಲ್ಪಟ್ಟಂತಹ ಪವಿತ್ರಾತ್ಮನ ಫಲ ಅನ್ನುವಂಥದ್ದು ಪವಿತ್ರಾತ್ಮನ ವರಗಳಿಗಿಂತಲೂ ನಮ್ಮ ಪ್ರಾಯೋಗಿಕ ಕ್ರೈಸ್ತ ಜೀವನದಲ್ಲಿ ಅತಿ ಪ್ರಾಮುಖ್ಯವಾದ ಸಂಗತಿ ಆಗಿರುತ್ತದೆ. Fruit of the Spirit is nothing but conformity to the image of the Lord Jesus Christ, the character of our blessed Lord Jesus Christ. ಪವಿತ್ರಾತ್ಮನ ಫಲ ಎಂಬುದಾಗಿ ಹೇಳಿದ್ರೆ ಅದು ಬೇರೆ ಯಾವುದು ಕೂಡ ಅಲ್ಲ. ನಾವು ನಮ್ಮ ಜೀವಿತದಲ್ಲಿ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬೆಳೆಯುವವರಾಗಿ ಸಾರೂಪ್ಯ ಉಳ್ಳವರಾಗುತ್ತಾ ಇದ್ದೇವೆ ಅನ್ನುವುದರ ಒಂದು ಸೂಚನೆ ಅಥವಾ ಗುರುತಾಗಿದೆ. Without going into details, I wanted to tell that there are 4 key passages in the New Testament that talks about the spiritual gifts. ನಾನು ಇನ್ನು ವಿವರವಾಗಿ ಹೋಗದೆ ಪವಿತ್ರಾತ್ಮನ ವರಗಳ ವಿಷಯವಾಗಿ 4 ಪ್ರಧಾನವಾದಂತ ವಾಕ್ಯ ಭಾಗಗಳು ಮಾತನಾಡುತ್ತವೆ. ಆ 4 ವಾಕ್ಯ ಭಾಗಗಳನ್ನ ತಿಳಿಸುತ್ತೇನೆ. You can go home and study it later. Romans chapter 12, 1 Corinthians chapter 12. ನೀವು ಮನೆಗೆ ಹೋಗಿ ಓದಬಹುದು. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, 1ನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯ. Then Ephesians 4, 1 Peter 4. ಎಫೆಸ ಪತ್ರಿಕೆ 4ನೇ ಅಧ್ಯಾಯ, 1ನೇ ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ. Read together, you will come across more than 22 spiritual gifts. ನೀವು ಈ 4 ವಾಕ್ಯ ಭಾಗಗಳನ್ನ ಓದಿದರೆ 22ಕ್ಕೂ ಹೆಚ್ಚು ಆತ್ಮಿಕ ವರಗಳನ್ನ ನೀವು ಕಂಡುಕೊಳ್ಳುತ್ತೀರಿ. Gifts can be divided into speaking gifts and serving gifts. ಈ ಆತ್ಮಿಕ ವರಗಳಲ್ಲಿ 2 ವಿಭಾಗಗಳಾಗಿ ನಾವು ನೋಡುತ್ತೇವೆ. ಒಂದು ಮಾತಾಡುವಂತಹ ವರಗಳು, ಹಾಗೆಯೇ ಸೇವೆ ಮಾಡುವಂತಹ ಕ್ರಿಯಾಶೀಲವಾದ ವರಗಳು. It can also be divided into foundational gifts and superstructural gifts. ಅದೇ ರೀತಿಯಾಗಿ ಅಸ್ಥಿವಾರದ ವರಗಳು, ಹಾಗೆಯೇ ಕಟ್ಟಲ್ಪಡುತ್ತಾ ಹೋಗುವ ವರಗಳು ಎಂಬುದಾಗಿಯೂ ನಾವು ಕರೆಯುವ 2 ಭಾಗಗಳಾಗಿ ಮಾಡುತ್ತೇವೆ. The gift of apostles, prophets, miracles, healing, gift of tongues, these were all needed when the church was in the infancy stage, as we read in 1 Corinthians chapter 13. ನೋಡುವಾಗ ಈ ಒಂದು ಪ್ರವಾದನೆಯ ವರ ಹಾಗೂ ಅದ್ಭುತಗಳ ವರ, ಅನ್ಯ ಭಾಷೆಯ ವರ, ಇವೆಲ್ಲವೂ ಕೂಡ ಅಗತ್ಯವಾಗಿತ್ತು. ಯಾವಾಗ ಅಂತ ಹೇಳಿದ್ರೆ ಸಭೆ ಅದಿನ್ನೂ ಕೂಡ ಶಿಶುವಸ್ಥೆಯಲ್ಲಿ ಅಥವಾ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ಇದೆಲ್ಲವೂ ಕೂಡ ಅಗತ್ಯವಾಗಿತ್ತು ಎಂಬುದಾಗಿ 1ನೇ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. Believe there are apostles and prophets today like the early church. ಇವತ್ತು ಆದಿ ಸಭೆಯಲ್ಲಿ ಇದ್ದಂತಹ ಪ್ರವಾದಿಗಳು ಹಾಗೆಯೇ ಅಪೊಸ್ತಲರು ಇವತ್ತು ಇಲ್ಲ. This was during the infancy when the scripture was not completely written at that time. ಈ ಒಂದು ವರಗಳು ಶಿಶುವಸ್ಥೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿ ಮಾತ್ರ ಅಗತ್ಯವಾಗುತ್ತೆ. ಯಾಕಂದ್ರೆ ಆಗ ದೇವರ ವಾಕ್ಯವು ಸಂಪೂರ್ಣವಾಗಿ ಬರೆಯಲ್ಪಟ್ಟು ಕೊಡಲ್ಪಟ್ಟಿರಲಿಲ್ಲ. Now the superstructural gifts are what is needed for building up the church, like evangelists, pastors, teachers, ministers, those who give, those who show mercy. These are all needed throughout the church age. ಇವತ್ತು ನೋಡುವಾಗ ಆ ಒಂದು ಕಟ್ಟಲ್ಪಡುವಂತಹ ಆ ಒಂದು ವರಗಳು ಇವತ್ತು ಬೇಕಾಗಿವೆ. ಇವೆಲ್ಲವನ್ನು ಕೂಡ ನೋಡುವಾಗ ಸುವಾರ್ತಿಕರು, ಹಾಗೆಯೇ ಕರುಣೆ ತೋರುವಂತವರು, ಹಾಗೆಯೇ ಈ ಒಂದು ಸಂಗತಿಗಳನ್ನ ಮಾಡುವಂತವರು ಇವತ್ತಿನ ಸಭೆಗಳಲ್ಲಿ ಅಗತ್ಯವಾಗಿದ್ದಾರೆ. Now the gift of giving is one of the gifts.
ಕೊಡುವುದು ಕೂಡ ಒಂದು ವರವಾಗಿದೆ. Don't think that is what, because we put some money in the offering bag Sunday morning, that is the gift of giving. No, that everybody is supposed to do, but some men are especially gifted to give liberally beyond their means. That is the gift of giving. ನಾವು ಕೆಲವರು ಅಂದುಕೊಳ್ಳುತ್ತೇವೆ, ಭಾನುವಾರ ಬೆಳಗ್ಗೆ ನಾವು ಸಭೆಗೆ ಹೋದಾಗ ನಾವು ಕಾಣಿಕೆ ಆಗುತ್ತೇವಲ್ಲ, ಅದು ಆ ಒಂದು ಕೊಡುವ ವರ ಎಂಬುದಾಗಿ. ಅಲ್ಲವೇ ಅಲ್ಲ ಪ್ರಿಯರೇ, ಅದು ಎಲ್ಲರೂ ಕೂಡ ಮಾಡುವಂಥದ್ದು. ಆದರೆ ಕೆಲವರು ಅವರು ವಿಶಿಷ್ಟವಾದಂತ ರೀತಿಯಲ್ಲಿ ಕರ್ತನಿಗಾಗಿ ಅವರು ಕೊಡುವುದಕ್ಕೋಸ್ಕರವಾಗಿಯೇ ವರವನ್ನ ಕೊಡಲ್ಪಟ್ಟವರಾಗಿರುತ್ತಾರೆ. ದೇವರ ಮಹಿಮೆಗಾಗಿ, ಸಭೆಯ ಸೇವೆಗಾಗಿ ಕೊಡುತ್ತಾರೆ. Give themselves, they give their praise, they give their service, they give their money, they are sacrificially giving. That are the people who have the gift of giving. ಅವ್ರು ನೋಡುವಾಗ ಅವರು ತಮ್ಮನ್ನೇ ಕರ್ತನಿಗೆ ಕೊಡುತ್ತಾರೆ, ತಮ್ಮನ್ನೇ ಕರ್ತನ ಸೇವೆಗೆ ಕೊಡುತ್ತಾರೆ, ಕರ್ತನ ಕಾರ್ಯಗಳಿಗೆ ಕೊಡುತ್ತಾರೆ. ಅದು ನೋಡುವಾಗ ಸೇವೆಗಾಗಿ ಅಂದ್ರೆ ನೋಡ್ತೇವೆ, ಕೊಡುವ ವರ ಹೊಂದಿದವರು ಅಂತವರಾಗಿರುತ್ತಾರೆ. We have the gift of evangelist, but everyone is to share the gospel, but some are especially gifted to share the gospel. When they share, it will be more effective because they have the gift of evangelism. ಸುವಾರ್ತೆಯನ್ನ ಸಾರುವಂತದ್ದು ಪ್ರತಿಯೊಬ್ಬೊಬ್ಬ ವಿಶ್ವಾಸಿಯ ಆದ್ಯ ಕರ್ತವ್ಯ. ಅದೆಲ್ಲರೂ ಕೂಡ ಮಾಡಬೇಕು. ಆದರೆ ಕೆಲವರು ಸುವಾರ್ತಿಕರೆಂಬಂತಹ ವರವನ್ನ ಹೊಂದಿದವರಾಗಿರುತ್ತಾರೆ. ಅವರು ಸಾರುವಾಗ ಇನ್ನೂ ಪರಿಣಾಮಕಾರಿಯಾಗಿರುತ್ತದೆ, ಯಾಕಂದ್ರೆ ಅವರು ಆ ಒಂದು ವರವನ್ನ ಕೊಡಲ್ಪಟ್ಟವರಾಗಿರುತ್ತಾರೆ. Of this, let me lovingly ask you, do you know what is your spiritual gift? Are you using it for the building up of the local church? ನಾವೊಂದು ಪ್ರಶ್ನೆ ಕೇಳುತ್ತೇನೆ, ನಿಮಗೆ ದೇವರು ಕೊಟ್ಟಂತ ವರ ಯಾವುದೆಂಬುದಾಗಿ ನೀವು ಕಂಡುಕೊಂಡಿದ್ದೀರಾ? ಆ ವರವನ್ನು ಕರ್ತನ ಸಭೆಯ ಅಭಿವೃದ್ಧಿಗಾಗಿ, ಸಭೆಯ ಭಕ್ತಿವೃದ್ಧಿಗಾಗಿ ನೀವು ಆ ವರವನ್ನ ಉಪಯೋಗಿಸುತ್ತಿದ್ದೀರಾ? Brethren assembly is an assembly where you have all the opportunity to use your spiritual gifts, unlike the mainline churches where it is a one-man ministry or a leader ministry. You and I are in such gatherings where there is no excuse for not using your spiritual gifts. ಇವತ್ತು ಸಹೋದರ ಸಭೆಯಲ್ಲಿ ಮಾತ್ರವೇ ನಿಮಗಿರುವಂತಹ ಆತ್ಮಿಕ ವರಗಳನ್ನ ನೀವು ಉಪಯೋಗಿಸಲಿಕ್ಕೆ ಅವಕಾಶವಿರುವಂತ ಸಭೆ. ಬೇರೆ ಪಂಗಡಗಳಲ್ಲಿ ನೋಡುವಾಗ ಒಬ್ಬನೇ ಸಭಾಪಾಲಕನಾಗಿ ಎಲ್ಲವನ್ನ ಮಾಡುತ್ತಾನೆ, ಅಥವಾ ಬೇರೆಯವರು ಮಾಡುತ್ತಾರೆ. ಆದರೆ ಅಲ್ಲಿ ಯಾರು ಕೂಡ ತಮಗೆ ಕೊಡಲ್ಪಟ್ಟಂತ ವರಗಳನ್ನ ಅವರು ಅಭ್ಯಾಸ ಮಾಡುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಆದರೆ ಸಹೋದರರ ಸಭೆಗಳಲ್ಲಿ ನಿಮಗೆ ಕೊಡಲ್ಪಟ್ಟ ವರಗಳನ್ನ ಕರ್ತನ ಸಭೆಯ ಅಭಿವೃದ್ಧಿಗಾಗಿ, ಸಭೆಯನ್ನು ಕಟ್ಟುವುದಕ್ಕಾಗಿ ನೀವು ಉಪಯೋಗಿಸಬಹುದು. Brothers and sisters, this is very important that you and I are put here in the local assembly to build up the local assembly, not to break the local assembly, but to build up the local assembly. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನು ನನ್ನನ್ನ ನಮ್ಮೆಲ್ಲರನ್ನು ಕೂಡ ಆತನ ಸ್ಥಳೀಯ ಸಭೆಯಲ್ಲಿ ಇಟ್ಟಿದ್ದಾನೆ. ಯಾಕಂದ್ರೆ ಸ್ಥಳೀಯ ಸಭೆಯನ್ನ ಕಟ್ಟುವುದಕ್ಕೋಸ್ಕರವೇ ಹೊರತು ಕೆಡವುವುದಕ್ಕೋಸ್ಕರವಾಗಿ ಅಲ್ಲ. ನಾವು ಸಭೆಯನ್ನ ಕಟ್ಟುವವರಾಗಿರಬೇಕೆಂದು ಕರ್ತನು ಕರೆದಿದ್ದಾನೆ. It is good to look back at the 200 years and all these years what God has done in our midst. Thank God, we worship God, we praise God. But are you and I faithful in our generation is the question. 200 ವರ್ಷಗಳಲ್ಲಿ ಕರ್ತನು ಮಾಡಿದಂತಹ ಶ್ರೇಷ್ಠ ಕಾರ್ಯಗಳಿಗಾಗಿ ನಾವು ದೇವರಿಗೆ ಕೃತಜ್ಞತೆ ಹೇಳುತ್ತೇವೆ, ಸ್ತೋತ್ರ ಮಾಡುತ್ತೇವೆ. ಇಂತಹ ಕಾರ್ಯಗಳೆಲ್ಲವನ್ನು ಕೂಡ ಕರ್ತನು ಮಾಡಿದ್ದಾನೆ ಎಂಬುದನ್ನು ನಾವು ಹಿಂತಿರುಗಿ ನಾವು ನೋಡುವುದು ಒಳ್ಳೆಯದೇ. ಆದರೆ ನಮ್ಮ ಈ ಸಂತತಿಯಲ್ಲಿ, ಈ ಜನಾಂಗದಲ್ಲಿ, ಈ ಕಾಲಘಟ್ಟಗಳಲ್ಲಿ ನಾವುಗಳು ಹೇಗೆ ನಮ್ಮ ಸಭೆಗಳನ್ನ ಕಟ್ಟುತ್ತಾ ಇದ್ದೇವೆ ಎಂಬುದನ್ನ ಪ್ರಶ್ನೆ ಮಾಡಿಕೊಳ್ಳಬೇಕು. Your words, through your deeds, through your involvement, there are so many ways you and I can build our assemblies as model assemblies today. ನಮ್ಮ ಮಾತುಗಳ ಮೂಲಕ, ನಮ್ಮ ಕ್ರಿಯೆಗಳ ಮೂಲಕ, ಸಭೆಯಲ್ಲಿ ಸೇವೆಯಲ್ಲಿ ನಾವು ಪಾಲ್ಗೊಳ್ಳುವುದರ ಮೂಲಕ ಇನ್ನು ಅನೇಕ ವಿಧಗಳಲ್ಲಿ ನಾವು ನಮ್ಮ ಸ್ಥಳೀಯ ಸಭೆಗಳನ್ನ ಕಟ್ಟುತ್ತಾ ಹೋಗಬಹುದು. ಅಂತಹ ಅವಕಾಶ ನಮ್ಮಲ್ಲಿ ಇದೆ.
My time is almost gone, but let me just summarize with a few practical challenges about where we are weak in our midst. ಸಮಯ ದಾಟಿ ಹೋಗುತ್ತಾ ಇದೆ, ಆದ್ದರಿಂದ ನಾವೆಲ್ಲವನ್ನು ಕೂಡ ಸಾರಾಂಶವಾಗಿ ಹೇಳುತ್ತಾ ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ ಎಂಬಂತ ಕೆಲವು ಅಂಶಗಳನ್ನ ಹೇಳಿ ಮುಗಿಸುತ್ತೇನೆ. Yesterday, Brother John Philip was telling that we have no shortage of teaching in our assembly. Maybe that is true in some assemblies, but many of our assemblies in Karnataka, I have seen there is very little systematic teaching of the Word of God. ಸಹೋದರ ಜಾನ್ ಫಿಲಿಪ್ ಅವರು ಹೇಳ್ತಾ ಬಂದರು, ನಮ್ಮ ಸಹೋದರರ ಸಭೆಗಳಲ್ಲಿ ದೇವರ ವಾಕ್ಯದ ಕೊರತೆ ಇಲ್ಲ ಎಂಬುದಾಗಿ. ಆದರೆ ಕರ್ನಾಟಕದ ಅನೇಕ ಕಡೆಗಳಲ್ಲಿ ನೋಡುವಾಗ ಇವತ್ತು ಸಭೆಗಳಲ್ಲಿ ವ್ಯವಸ್ಥಿತವಾದಂತಹ ಬೋಧನೆಯ ವ್ಯವಸ್ಥೆಯು ಸಭೆಗಳಲ್ಲಿ ಇಲ್ಲ, ವ್ಯವಸ್ಥಿತವಾದಂತಹ ಉಪದೇಶ ಸಭೆಗಳಲ್ಲಿ ಇವತ್ತು ಇಲ್ಲ, ಕೊರತೆಯಾಗಿದೆ. I am not condemning anybody, but with a burden, I am sharing these things that is happening in our midst. It is wise if we search ourselves and correct it, that our assemblies will become model assemblies. ನಾನು ಯಾವುದೇ ಸಭೆಯನ್ನ ನಾನು ದೂಷಿಸುತ್ತಾ ಇಲ್ಲ, ಆದರೆ ಸಭೆಗಳನ್ನ ನೋಡುವಾಗ, ಪ್ರತಿಯೊಂದೊಂದು ಸಭೆಗಳನ್ನ ಗಮನಿಸುವಾಗ ನಮ್ಮ ಕರ್ತನು ತಾನೇ ನಮ್ಮೆಲ್ಲ ಸಭೆಗಳು ಒಂದು ಮಾದರಿ ಸಭೆಗಳಾಗಿ ಇರಬೇಕೆಂದು ಬಯಸುವವನಾಗಿದ್ದಾನೆ. ಅದಕ್ಕೆ ಬೇಕಾದಂತಹ ವಾಕ್ಯ ಬೋಧನೆಯು ಬಹಳ ಪ್ರಾಮುಖ್ಯ ಎಂಬುದನ್ನು ಮಾತ್ರ ಹೇಳುತ್ತಿದ್ದೇನೆ. In assemblies are not knowledgeable about the teachings of the Word of God. That is very sad. ಇವತ್ತು ಅನೇಕ ಸಭೆಯ ಹಿರಿಯರನ್ನ ನೋಡುವಾಗಲೂ ಕೂಡ ನಾಯಕತ್ವದಲ್ಲಿ ಇರುವವರಿಗೂ ದೇವರ ವಾಕ್ಯದ ಪರಿಜ್ಞಾನ ಇಲ್ಲ. ಅದೇ ಬಹಳ ದುಃಖಕರ ಸಂಗತಿ. Disunity among elders. ಸಭೆಯ ಹಿರಿಯರ ಮಧ್ಯೆ ಇರುವಂತಹ ಐಕ್ಯತೆ ಇಲ್ಲದ, ಸಮಾಧಾನವಿಲ್ಲದ ಸಂಬಂಧ. Some assemblies only elders do everything, the younger people are not given opportunities. ಕೆಲವು ಸಭೆಗಳಲ್ಲಿ ನೋಡುವಾಗ ಎಲ್ಲವನ್ನು ಸಭೆಯ ಹಿರಿಯರೇ ಮಾಡುತ್ತಾರೆ, ಯವನಸ್ಥರಿಗೆ ಮಾಡುವುದಕ್ಕೆ ಯಾವುದೇ ಅವಕಾಶವನ್ನ ಕೊಡುವುದಿಲ್ಲ. Lack of separation in our midst. ನಮ್ಮ ಮಧ್ಯೆ ಪ್ರತ್ಯೇಕತೆಯ ಒಂದು ಕೊರತೆ ಇದೆ. ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿ ಜೀವಿಸುತ್ತಿಲ್ಲ. You look at the way our sisters come to the assembly, some of them, not all of them. We don't know whether they are brethren or they are pagan. The way they dress themselves, they decorate themselves without any limit, any control. It is like the pagan woman. Please, my beloved sisters who are listening to me, examine yourself. Are you a separated person in this world? ಇವತ್ತು ನಾನು ನಮ್ಮ ಸಹೋದರ ಸಭೆಗಳಿಗೆ ಬರುವಂತ ಕೆಲವು ಸಹೋದರಿಯರನ್ನ ನೋಡುವಾಗ ಇವರು ನಮ್ಮ ಸಭೆಗಳ ಸಹೋದರಿಯರ ಅಥವಾ ಅನ್ಯ ದೇವತೆಗಳ, ಅನ್ಯ ದೇವರುಗಳ ಕಡೆಗೆ ಹೋಗುವಂತ ಜನರ ಕಡೆಯವರ ಎಂಬುದೇ ಕಷ್ಟವಾಗುತ್ತದೆ. ಸಹೋದರರು ಅವರು ಮಾಡಿಕೊಳ್ಳುವಂತ ಅಲಂಕಾರ, ಅವರು ಬರುವಂತ ರೀತಿ, ಅವರು ಹಾಕುವಂತ ಬಟ್ಟೆ, ವಸ್ತ್ರಧಾರಣೆ ಎಲ್ಲವನ್ನ ನೋಡುವಾಗ ನಮಗೆ ಆ ಪ್ರಶ್ನೆ ಬರ್ತದೆ, ದಯಮಾಡಿ ನನ್ನ ಪ್ರಿಯ ಸಹೋದರಿಯರೇ, ನೀವು ನಿಮ್ಮನ್ನ ಕುರಿತಾಗಿ ಆಲೋಚನೆ ಮಾಡಿರಿ, ಯಾವ ರೀತಿಯಲ್ಲಿ ಬರುತ್ತೀರಿ. Another weakness is our compromise in marriage. We get unequal yoke. We marry from denominations and even some from false groups and even some from pagan groups. Even elders, children marry unbelievers and we lose that testimony. ಇವತ್ತು ಮದುವೆ ವಿಷಯಕ್ಕೆ ಬಂದಾಗ ಬಹಳ ದುಃಖಕರ ಸಂಗತಿ ಏನೆಂದರೆ, ನಮ್ಮ ಸಭೆಗಳವರು ಅನ್ಯ ಸಭೆ, ಬೇರೆ ಬೇರೆ ಸಭೆಗಳಿಂದ, ಅಂದ್ರೆ ತಪ್ಪಾದಂತ ನಾವು ಹೇಳುವಂತಹ ಬೇರೆ ಅನ್ಯ ಜನರ ಮಧ್ಯದಿಂದ ಹಾಗೂ ಈ ಒಂದು ಪಂಗಡಗಳ ಸಭೆಗಳಿಂದ ನಾವು ಹೆಣ್ಣನ್ನ ಕೊಡುವುದು, ತೆಗೆದುಕೊಳ್ಳುವುದು ಮಾಡುತ್ತಾ ಇದ್ದೇವೆ. And this has weakened our assemblies. ಇದು ನಮ್ಮ ಸ್ಥಳೀಯ ಸಭೆಗಳನ್ನ, ನಮ್ಮ ಸಹೋದರ ಸಭೆಗಳನ್ನ ಬಲಹೀನ ಮಾಡುತ್ತಾ ಇವೆ. When it comes to these truths and stand, the elders are divided. Some elders support, some don't. This will ruin our assemblies. ಈ ವಿಷಯ ಬಂದಾಗ ಒಂದು ವಿಷಯ ಮರ್ತಿದ್ ಹೇಳಲಿಕ್ಕೆ, ಸಭೆಯ ಹಿರಿಯರ ಮಕ್ಕಳೇ ಅನ್ಯರನ್ನ ಮದುವೆ ಆಗುತ್ತಾರೆ. ಈ ರೀತಿಯಾಗಿ
ಈ ಮದುವೆ ವಿಷಯವು ಸಭೆಯಲ್ಲಿ ಪ್ರಸ್ತಾಪವಾದಾಗ ಕೆಲವು ಸಭಾ ಹಿರಿಯರು ಅದನ್ನ ವಿರೋಧಿಸುತ್ತಾರೆ, ಕೆಲವರು ಅದನ್ನ ಸಮರ್ಥಿಸುತ್ತಾರೆ. ಆಗ ಸಭಾ ಹಿರಿಯರ ನಡುವೆಯೇ ಒಂದು ಭಿನ್ನಾಭಿಪ್ರಾಯ, ಮನಸ್ತಾಪ ಉಂಟಾಗುತ್ತದೆ. And we have become breaking of bread assemblies, very little attendance for prayer meeting and Bible study. Sad situation in many of our assemblies. ಇವತ್ತು ಕೇವಲ ರೊಟ್ಟಿ ಮುರಿಯುವಂತ ಸಹೋದರ ಸಭೆಗಳಾಗಿದ್ದೇವೆ. ಅನೇಕರು ಪ್ರಾರ್ಥನೆ ಕೂಟಕ್ಕಾಗಿ ಆಗಲಿ ಸತ್ಯವೇದ ಅಭ್ಯಾಸಕ್ಕಾಗಲಿ ಬರುವುದಿಲ್ಲ, ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದೇ ಇಲ್ಲ. ಬಹಳ ದುಃಖಕರವಾದದ್ದೇ. We give our pulpits to people from other denominations or other organizations rather than sound teachers from among us. A question is there no balm in Gilead? Are there no teachers in our midst that we invite people who hop from one church to the other? There is no stand. Such preachers, giving them pulpit is a danger for the growth of our assembly. ಇವತ್ತು ನಮ್ಮ ಸಭೆಗಳಲ್ಲಿ ನೋಡುವಾಗ ಬೇರೆ ಬೇರೆ ಪಂಗಡಗಳಿಂದ ಜನರನ್ನ ವಾಕ್ಯವನ್ನು ಹಂಚುವುದಕ್ಕಾಗಿ, ಪ್ರಸಂಗ ಮಾಡುವುದಕ್ಕಾಗಿ ಆಹ್ವಾನಿಸುತ್ತೇವೆ, ಅವರಿಗೆ ನಾವು ಕರೆಯುತ್ತೇವೆ. ಆದರೆ ನಮ್ಮ ಸಭೆಗಳಲ್ಲಿ ಇರುವಂತವರಿಗೆ ಅವಕಾಶವನ್ನ ಕೊಡುವುದಿಲ್ಲ. ಗಿಲ್ಯಾದಿನಲ್ಲಿ ಔಷಧ ಇಲ್ಲವೋ ಎಂದು ಹೇಳಿದ ಹಾಗೆ ನಮ್ಮ ಸಹೋದರರ ಸಭೆಗಳಲ್ಲಿಯೇ ವಾಕ್ಯವನ್ನ ಹಂಚುವವರಿಲ್ಲವೇ? ನಾವು ಯಾಕೆ ವಿವಿಧ ಸಂಘ ಸಂಸ್ಥೆಗಳವರಿಗೆ ಹಾಗೂ ವಿವಿಧ ಪಂಗಡಗಳವರಿಗೆ ನಾವು ಅವಕಾಶ ಕೊಡಬೇಕು? ಇದು ಅಪಾಯಕಾರಿ. ನಮ್ಮ ಸಭೆಗಳು ಆ ವಾಕ್ಯದ ಮೂಲಕವಾಗಿ ಬೇರೆ ಬೇರೆ ವ್ಯತ್ಯಾಸವಾದ ಬೋಧನೆಗಳ ಮೂಲಕವಾಗಿ ಹಾಳಾಗುತ್ತವೆ. Let us read Psalm 85 verse 6 and close this session. ನಾವು 85ನೇ ಕೀರ್ತನೆ 6ನೇ ವಚನವನ್ನ ಓದುವುದರ ಮೂಲಕವಾಗಿ ನಮ್ಮ ಈ ಒಂದು ಅಧ್ಯಯನ, ಈ ಒಂದು ಕೂಟವನ್ನ ನಾವು ಮುಗಿಸಿಕೊಳ್ಳೋಣ. Psalm 85:6, I'll read it in English. Wilt thou not revive us again, that thy people may rejoice in thee? May this be our longing and prayer and action. 85ನೇ ಕೀರ್ತನೆ 6ನೇ ವಚನ, ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯಪಡಿಸುವುದಿಲ್ಲವೋ? ಈ ಒಂದು ಪ್ರಶ್ನಾರ್ಥಕವಾದಂತಹ ಈ ಒಂದು ಪ್ರಾರ್ಥನೆಯೇ ನಮ್ಮ ಪ್ರಾರ್ಥನೆಯೂ ಕೂಡ ಆಗಿರಲಿ. May the Lord's name be glorified. Thank you for giving me the opportunity. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಅವಕಾಶವನ್ನು ನನಗೆ ಕೊಟ್ಟದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.